ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಬ್ಜೆಕ್ಟ್ ಮಾಡ್ತಾ ಇರೋದು ಹಿಂದಿ, ಮಾತಾಡ್ತಾ ಇರೋದು ಕನ್ನಡದಲ್ಲಿಯೇ. ನನಗೆ ಹಿಂದಿನಲ್ಲಿ ಪಾಠ ಮಾಡಲಿಕ್ಕೆ ಬರಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ನಾನು ಹಿಂದಿ ಡೌಟ್ ಇದ್ದವರಿಗೆ ಇದೇ ರೀತಿಯಾಗಿ ಹೇಳ್ಕೊಡೋದು. ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ವಿತೌಟ್ ರೀಡಿಂಗ್ ಅ ಸಿಂಗಲ್ ಚಾಪ್ಟರ್ ಫ್ರಮ್ ಯುವರ್ ಹಿಂದಿ ಟೆಕ್ಸ್ಟ್ ಬುಕ್, ದಿಸ್ ಈಸ್ ಮೈ ಚಾಲೆಂಜ್. ವಿತೌಟ್ ರೀಡಿಂಗ್ ಸಿಂಗಲ್ ಚಾಪ್ಟರ್ ಫ್ರಮ್ ಯುವರ್ ಹಿಂದಿ ಟೆಕ್ಸ್ಟ್ ಬುಕ್ ಯು ಕ್ಯಾನ್ ಸ್ಕೋರ್ 37 ಮಾರ್ಕ್ಸ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಹೇಗೆ ಒನ್ ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಎಕ್ಸಾಮನ್ನು ನಾನು ಸಂತೋಷಪಡಿಸಿದ್ದೇನೋ ಅದೇ ರೀತಿಯಾಗಿ ಹಿಂದಿನಲ್ಲೂ ಕೂಡ ಇವತ್ತು ಸ್ವಲ್ಪ ಎಕ್ಸ್ಟ್ರಾಡಿನರಿ ಲೆವೆಲಿಗೆ ಮಾಡಿದರೆ ಮಕ್ಕಳು ಖುಷಿಯಾಗಿ ಎಕ್ಸಾಮ್ ಹಾಲಿಂದ ಬರಬೇಕು ಅಂತ. ನನ್ನ ಇಂಗ್ಲೀಷ್ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆ ಇಂಗ್ಲೀಷ್ ವಿಡಿಯೋ ಸ್ವಲ್ಪ ಇವತ್ತು ನಿಮಗೆಲ್ಲರಿಗೂ ಕೂಡ ಮತ್ತೆ ರೀಕಾಲ್ ಮಾಡ್ತಾ ಇದ್ದೇನೆ. ನೆನೆಸ್ಕೋಬೇಕು ನೀವು, ಯಾಕಂದರೆ ಎಲ್ಲ ಇಂಗ್ಲೀಷಲ್ಲಿರೋದು ಇದರಲ್ಲೂ ಕೂಡ ಇದೆ. ಕಲಿಸ್ತಾ ಹೋಗ್ತೀನಿ. ಹೆಸರು ಡಿಫ್ರೆಂಟ್ ಆಗಿದೆ ಅಷ್ಟೇ, ಮತ್ತೇನೂ ಇಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ವಿತೌಟ್ ರೀಡಿಂಗ್ ಲೆಸನ್ಸ್, ವಿತೌಟ್ ರೀಡಿಂಗ್ ಪೋಯಮ್ಸ್ ಆಯಿತಾ, ಮಧ್ಯಕಾಲೀನ ಆಗಿರ್ಬೋದು, ಆಧುನಿಕ ಆಗಿರ್ಬೋದು, ಅಥವಾ ಪ್ರೋಸ್ ಗದ್ಯ ಭಾಗ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಏನು ಓದಿದಂಗೆ 37 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮೊದಲು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಕ್ವಶನ್ ನಂಬರ್ 11 ಇದೆ ಅಲ್ವಾ? ಕ್ವಶನ್ ನಂಬರ್ 11, 12, 13, 14, 15. ಈ ಕ್ವಶನ್ ನಂಬರ್ 11 to 15 ನಿಮಗೆಲ್ಲರಿಗೂ ಕೂಡ 3 ಮಾರ್ಕ್ಸ್ ಸಿಗಿದೆ. ಅದು ಗ್ರಾಮರ್ ಆಗಿರುತ್ತೆ. ಕ್ವಶನ್ ನಂಬರ್ 16 ಇದೆ ಅಲ್ವಾ? ಅದು ಮ್ಯಾಚ್ ದ ಫಾಲೋಯಿಂಗು 5 ಮಾರ್ಕ್ಸಿಗಿರುತ್ತೆ. ಕ್ಲಿಯರ್ ಅಲ್ಲ ಫ್ಯೂ? ನೋಡಿ, 5 ಮಾರ್ಕ್ಸಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, 5 ಮಾರ್ಕ್ಸಿಗೆ ಮ್ಯಾಚ್ ದ ಫಾಲೋಯಿಂಗ್ ಆಯಿತು. ಇದು ಪಾರ್ಟ್ ಎನಲ್ಲಿ ಬರುವಂಥದ್ದು. ಲಾಸ್ಟಿಗೆ ನಿಮಗೆಲ್ಲರಿಗೂ ಕೂಡ ಗ್ರಾಮರ್ ಇದೆ ಸರ್, GRAMMAR. ಮೈಂಡ್ ಸೆಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. 100% ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗಬೇಕು, ಆ ರೀತಿಯಾಗಿ ಹೇಳ್ಕೊಡ್ತೇನೆ. ಹಾಗಿದ್ರೆ ಫಸ್ಟ್ ನಾನು ಇಲ್ಲಿ ಬರೆಯೋಕ್ಕಿಂತ ಮುಂಚೆ ನಿಮಗೆ ಇದನ್ನು ಹೇಗೆ ಎಕ್ಸಾಮಲ್ಲಿ 5 out of 5 ತಾವುಗಳು ಸ್ಕೋರ್ ಮಾಡಬೇಕು ಅಂತ. ಕ್ಲಿಯರ್? ಕ್ವಶನ್ ನಂಬರ್ 11 to 15 ಹೌ ಟು ಸ್ಕೋರ್ ನೋಡಿ. ಕ್ವಶನ್ ನಂಬರ್ 11, 12, 13, 14, 15 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಏನೂ ಇಲ್ಲ ಕಣ್ರಿ. ಅದನ್ನು ನಾವು ಕಾರಕ್ ಅಂತ ಕರಿತೀವಿ, ಕಾರಕ್ ಅಂತ. ಆಯಿತಾ? ಏನು ಗೊತ್ತಾ, ನಿನ್ನೆ ಲಿಖಿತ್ ಪ್ರಶ್ನೆ, ನಿನ್ನೆ ಲಿಖಿತ್ ಅಂತ ಬರುತ್ತೆ. ನಿನ್ನೆ ಲಿಖಿತ್ ಅಂದರೆ ಕೆಳಗೆ ಕೊಟ್ಟಿರುವ ಅಂತ. ಇಂಗ್ಲೀಷಲ್ಲಿ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ದ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಡ್ಸ್ ಅಂತ ಕರಿತೀವಿ. ಇಲ್ಲೇನಂತಾರೆ ಅಂದರೆ ಕಾರಕ್ ಅಂತ ಕರೀತಾರೆ. ಕಾರಕ್ ಅಂತ ಹೇಳಿದರೆ ಎಕ್ಸಾಂಪಲ್ ನಿಮಗೆ ನಾನು ಈಗ ಕ ಅಂತ ಕೊಡ್ತೀನಿ, ಒಂದು ಕಿ ಅಂತ ಕೊಡ್ತೀನಿ, ಒಂದು ಕೆ ಅಂತ ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ, ಇದೇ ನಿಮ್ಮ ನಾಳೆ ಎಕ್ಸಾಮಲ್ಲಿ ಬರುವಂಥದ್ದಾಗಿರುತ್ತೆ. ಎಕ್ಸಾಂಪಲ್ ನಾನೀಗ ನಿಮಗೆ ತೆಗೆದುಕೊಂಡಿರುವಂಥದ್ದು ಒಂದು ಕ ಇದೆ, ಒಂದು ಕಿ ಇದೆ, ಒಂದು ಕೆ ಇದೆ. ಇನ್ನೊಂದು ಕ ತಗೊಂಬಿಡೋಣ, ಆಯಿತಾ? ನೋಡಿ, ಈಗ 3 ಕ್ವಶನ್ಸು. ಈಗ ಒಂದು ಕ್ವಶನನ್ನು ನಾನು ನಿಮಗೆ ನೋಡಿ ತಿಳಿಸ್ತಾ ಹೋಗ್ತೇನೆ. ಕ್ವಶನ್ ನಂಬರ್ 1 to 3. ಸ್ವಲ್ಪ ಫಸ್ಟಿಗೆ ನಿಧಾನ, ಆಮೇಲೆ ರನ್ ಆಗವ. ಫಸ್ಟ್ ಕ್ವಶನ್, ರಾಮ್ ನೋಡಿ, ರಾಮ್ ಡ್ಯಾಶ್ ಘರ್. ಇದಕ್ಕೀಗ ರಾಮ್ ಡ್ಯಾಶ್ ಘರ್ ಅಂತ ಇದೆ. ರಾಮ್ ಕಾ ಘರೋ, ರಾಮ್ ಕಿ ಘರೋ, ಅಥವಾ ರಾಮ್ ಕೆ ಘರೋ, ದಯವಿಟ್ಟು ಕಮೆಂಟ್ ಮಾಡಿ. ಸೆಕೆಂಡ್ ಕ್ವಶನ್ ನೋಡಿ, ಈಗ ಸೀತಾ ಕ್ಲಿಯರ್ ಡ್ಯಾಶ್ ಆಯಿತಾ, ಕಿತಾಬ್ ಸೀತಾ ಡ್ಯಾಶ್ ಕಿತಾಬ್ ಅಂತ ಇದೆ. ಹಾಗಿದ್ರೆ ರಾಮ್ ಡ್ಯಾಶ್ ಘರ್, ಸೀತಾ ಡ್ಯಾಶ್ ಕಿತಾಬ್ ಅಂತ ಇದೆ. ಕ್ಲಿಯರ್? ಹಾಗಿದ್ರೆ ಇನ್ನೊಂದು ಕ್ವಶನ್ ಆಯಿತಾ, ಲಡ್ಕೋ ಭಾಳ ದಿನ ಆಯ್ತಲ್ವಾ ಹಿಂದಿ ಬರ್ದಂಗೆ, ಹಾಗಾಗಿ ಕೈಯಲ್ಲಿ ಬ್ಯಾಗ್ ಆಯಿತಾ, ಅಥವಾ ಪುಸ್ತಕ ಏನಾದರೂ ತಗೊಳ್ಳಿ. ಈಗ ನನಗೆ ಇದಕ್ಕೆ ಆನ್ಸರ್ ಬೇಕು ಸರ್. ನಿಮಗೆ ಕರೆಕ್ಟಾಗಿ ಕಾರಕ್ಕೆ ತಿಳಿಬೇಕು ಅಂದರೆ ಯು ನೀಡ್ ಟು ಫೋಕಸ್ ಟುಡೇಸ್ ಎಕ್ಸಾಂಪಲ್. ಈ ಒಂದು ಎಕ್ಸಾಂಪಲ್ ಸಾಕು ಸರ್. ನಿಜವಾಗಿಯೂ ನಾಳೆ 5 ಮಾರ್ಕ್ಸು ನೀವು ತಗೊಂತೀರ ಎಕ್ಸಾಮಲ್ಲಿ. ದಿಸ್ ಈಸ್ ಮೈ ಪ್ರಾಮಿಸ್. ಯು ವಿಲ್ ಗೆಟ್ 5 out of 5. ಈಗ ನೋಡಿ, ರಾಮ್ ಡ್ಯಾಶ್ ಘರ್ ಅಂತ ಇದೆ. ರಾಮ್ ಕಾ ಘರ್, ರಾಮ್ ಕಿ ಘರ್, ರಾಮ್ ಕೆ ಘರ್. ನೆನ್ಪಿಟ್ಕೊಳ್ಳಿ, ಹುಡುಗ ಬಂದಾಗ ನಾವು ಕ ಅಂತಲೇ ಯೂಸ್ ಮಾಡಬೇಕು. ಹಿಯರ್ ರೈಟ್ ಆನ್ಸರ್ ಈಸ್ ಕ. ರೈಟ್ ಆನ್ಸರ್ ಈಸ್ ವಾಟ್ ಮೈ ಡಿಯರ್ ಚಿಲ್ಡ್ರನ್? ಕ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಸೀತಾ ಅಂತ ಇದೆ. ಸೀತಾ ಅಂದರೆ ಜೆಂಡರ್ ಯಾವುದು? ಹುಡುಗಿ. ಹಾಗಾಗಿ ಇಲ್ಲಿ ಕಿ ಅಂತಲೇ ಬರಬೇಕು. ದಿಸ್ ಈಸ್ ರೈಟ್ ಆನ್ಸರ್. ಯಾಕೆ? ಸೀತಾ ಕಿ ಕಿತಾಬ್. ನೋಡಿ, ಅದೇ ಇಲ್ಲಿ ರಾಮ್ ಇರ್ತಿದ್ರೆ ರಾಮ್ ಅರ್ಥ ಲಡ್ಕೋ ಡ್ಯಾಶ್ ಬ್ಯಾಗ್ ಅಂತ ಇದೆ. ಲಡ್ಕೋ ಅಂದರೆ ಇದು ಪ್ಲೂರಲ್ ಫಾರಮ್, PLURAL ಪ್ಲೂರಲ್ ಫಾರಮ್ ಅಲ್ವಾ? ಹಾಗಾಗಿ ಇಲ್ಲಿ ಕೆ ಅಂತ ಬರುತ್ತೆ. ನೋಡಿ, ಲಡ್ಕೋ ಕೆ ಬ್ಯಾಗ್ ಅಂತ. ಅರ್ಥ ಆಯಿತು ಅನಿಸುತ್ತೆ, ಏನು ಡೌಟ್ ಇಟ್ಕೋಬಾರ್ದು. ಕ್ಲಿಯರ್? ಇದು ಅರ್ಥ ಆಯ್ತಾ? ಈಗ ನೋಡಿ ಎಷ್ಟು ಈಸಿಯಾಗಿ ನೀವೇ ಈಗ ನನಗೆ ಹೇಳ್ತೀರಾ, ಹೌದು ಸರ್ ನಮಗೀಗ ಅರ್ಥ ಆಯಿತು ಅಂತ.
ಆಯಿತಾ. ಇದೇ ಕ್ವಶನ್ ನಾಳೆ ಬರುತ್ತೆ ಅಂತಲ್ಲ, ಏನಾದರೂ ಕ್ವಶನ್ ಬರಲಿ, ಯು ನೀಡ್ ಟು ಫೋಕಸ್ ಆನ್ ಸಮ್ ಜೆಂಡರ್ಸ್. ನೋಡಿ ಈಗ ನಾನು ಇಲ್ಲಿ ಮತ್ತೆ ಡ್ಯಾಶ್ ಡ್ಯಾಶ್ ನಿಮಗೆ ಡ್ಯಾಶನ್ನು ಹಾಕಿ ಇನ್ನೊಂದು ಕ್ವಶನನ್ನು ರೆಡಿ ಮಾಡ್ತೇನೆ ಮಕ್ಕಳೇ. ಜಸ್ಟ್ ಫೋಕಸ್ ದೇರ್ ಆಯಿತಾ. ರಾಮ್ ಡ್ಯಾಶ್ ಬ್ಯಾಗ್ ಅಂತ ಹಾಕ್ತೀನಿ. ಈಗ ಬ್ಯಾಗ್ ಒಂದು ಕ್ವಶನು. ಈಗ ಬ್ಯಾಗ್ ಇಲ್ಲಿತ್ತು, ತಗೊಂಡು ಹೋಗಿ ನಾನು ಅಲ್ಲಿ ಬರೆದೆ ಆಯಿತಾ. ರಾಮ್ ಡ್ಯಾಶ್ ಬ್ಯಾಗ್ ಅಂತ ಇದೆ. ಹಾಗಿದ್ರೆ ಇದಕ್ಕೆ ಆನ್ಸರ್ ಏನು? ನೆಕ್ಸ್ಟು ಸೀತಾ ಹತ್ರ ಒಂದು ಪೆನ್ ಇದೆ ಅಂದ್ಕೊಳ್ಳಿ. ಈಗ ಪೆನ್ ಕ್ಲಿಯರ್. ಇನ್ನೊಂದು ಈಗ ಆಯಿತಾ, ಲಡ್ಕೋ ಜೂತೆ ಜೂತೆ ಅಂತ ಬರೆದು ಬಿಡೋಣ ಆಯಿತಾ, ಜೂತೆ. ಈಗ ಇದಕ್ಕೆ ಆನ್ಸರ್ಸ್ ಏನು? ದಯವಿಟ್ಟು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ರೀತಿಯ ಮಕ್ಕಳೇ ಆಯಿತಾ, ಇದನ್ನು ಕರೆಕ್ಟಾಗಿ ಕಲ್ತ್ರೆ ನೀವು 5 ಮಾರ್ಕ್ಸ್ ಯು ವಿಲ್ ಗೆಟ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನೆಕ್ಸ್ಟ್ ವಿಲ್ ಪಿಚ್. ಇದು ಆಯಿತು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಕ್ವಶನ್ ನಂಬರ್ 16. 100% ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 100% ಖುಷಿಯಾಗಿ ಎಲ್ಲರೂ ಕೂಡ ಬರಬೇಕು, ಆ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ಆಯಿತಾ. ಕಂಪ್ಲೀಟಾಗಿ ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಗ್ರಾಮರನ್ನು ನಾನು ಕಲಿಸ್ಕೊಟ್ಬಿಡ್ತೇನೆ. ಈಗ ನಾವು ಮಾಡುತ್ತಿರುವಂಥದ್ದು ಯಾವುದು? ಈಗ ಮ್ಯಾಚ್ ದಿ ಫಾಲೋಯಿಂಗ್. ಆ ಮ್ಯಾಚ್ ದಿ ಫಾಲೋಯಿಂಗನ್ನು ತಾವುಗಳು ಕ್ವಶನ್ ನಂಬರು 16 ಅಂತ ಕರಿತೀವಿ. ನಿಮಗೆ ಮುಹಾವರೆ ಅಂತ ಹೇಳ್ತೀವಿ. ಅದನ್ನು ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಕರಿತೀವಿ. ನುಡಿಗಟ್ಟು ಅಂತ ಇಂಗ್ಲೀಷಲ್ಲಿ ಇಡಿಯಮ್ಸ್ ಅಂತ ಕರಿತೀವಿ ಸರ್. ಇಷ್ಟೇ ಡಿಫ್ರೆನ್ಸು, ಇಡಿಯಮ್ಸ್ ಅಂತ. ಈಗ ನಾನು ಹೇಳ್ತೀನಿ ನಿಮಗೆ ಏನು ಅಂತ ಅಂದರೆ, ಐಸ್ ಆನ್ ಮೀ ಅಂತ. ಐಸ್ ಆನ್ ಮೀ ಅಂತ ತಕ್ಷಣ ಏನು ಐಸ್ ತಂದು ನನ್ನ ಮೇಲೆ ಹಾಕ್ಬಿಡ್ತೀರಾ? ಐಸ್ ಆನ್ ಮೀ ಅಂತ ಹೇಳಿದರೆ ನಾನು ನನ್ನ ಕಡೆ ಕಾನ್ಸಂಟ್ರೇಷನ್ ಕೊಡಿ ಮಕ್ಕಳ ಅಂತ ಅರ್ಥ ಆಯ್ತಲ್ವಾ. ಹೇಳೋದೇ ಒಂದು, ಮೀನಿಂಗೇ ಒಂದು ಆಗಿರುತ್ತೆ. ಅದನ್ನು ನಾವು ಮುಹಾವರೆ ಅಂತ ಕರಿತೀವಿ. ಗುಡ್ ಎಕ್ಸಾಂಪಲ್ ನಿಮಗೆ ನೋಡಿ, ನಾನು ಈಗ ಒಂದು ಗುಡ್ ಎಕ್ಸಾಂಪಲನ್ನು ತೆಗೆದುಕೊಳ್ತಾ ಇದ್ದೇನೆ ಆಯಿತಾ. ಹಿಂದಿ ಬರೀಲಿಕ್ಕೆ ಬರಲ್ಲ, ಆದರೆ ನಿಮಗೆ ಅರ್ಥ ಮಾಡಿಸ್ತಾ ನಾನು ಹೋಗ್ತೇನೆ. ಒಂದು 3 ಎಕ್ಸಾಂಪಲನ್ನು ನಾನು ನಿಮಗೆ ಈಗ ಕೊಡ್ತಾ ಇದ್ದೇನೆ, ಕರೆಕ್ಟಾಗಿ ಕೇಳ್ಕೊಳ್ಳಿ ಆಯಿತಾ. 3 ಎಕ್ಸಾಂಪಲ್ಸಲ್ಲಿ ಈಗ ಫಸ್ಟ್ ಎಕ್ಸಾಂಪಲ್ ನೋಡಿ. ಈಗ ಲಾಲ್ ಪೀಲಾ ಹೋನಾ ಅಂತ ಇದೆ ಅಂದ್ಕೊಳ್ಳಿ. ಲಾಲ್ ಪೀಲಾ ಹೋನಾ. ಲಾಲ್ ಪೀಲಾ ಹೋನಾ ಅಂದರೆ ಅರ್ಥವೇನು ಅಂತ ಮುಹಾವರೆಗಳಲ್ಲಿ ಕೇಳ್ತಾರೆ. ಇಲ್ಲಿ ಯಾವುದೋ ಒಂದು ಲೈನ್ ಇರುತ್ತೆ ನೋಡಿ, ಲಾಲ್ ಪೀಲಾ ಹೋನಾ ಅಂತ ಹೇಳಿದರೆ ಏನರ್ಥ ಗೊತ್ತಾ ನನ್ನ ಪ್ರೀತಿಯ ಮಕ್ಕಳೇ? ಸಿಟ್ಟಾಗುವಂಥದ್ದು ಅಂತ. ಗುಸ್ಸಾ ಕರ್ನ, ಇದು ರೈಟ್ ಆನ್ಸರ್ ಆಗಿರುತ್ತೆ. ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಇದೆ ಅಲ್ವಾ, ಅದರಲ್ಲಿ ಈಗ ನಾನು 2 ನೋಡಿ. ಈಗ ನೋಡಿ ಎಲ್ಲಿದೆ? ಹಾಂ ನೋಡಿ, ಎಲ್ಲಿದೆಪ್ಪ ಗುಸ್ಸಾ ಕರ್ನ? ಎಲ್ಲಿದೆ? ಕ್ವಶನ್ ನಂಬರ್ 16 ತಗೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ 1 ನೋಡಿ ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಎಲ್ಲಿದ್ದೀರೋ? ಎಸ್ ನೋಡಿ, ಆಗ್ ಉಗಲ್ನ ಅಂತ ಇನ್ನೊಂದಿದೆ ನೋಡಿ, ಬರೆದು ಬಿಡ್ತೇನೆ. ಆಗ್ ಉಗಲನ ಅಂತ ಇದೆ. ಆಗ್ ಉಗಲನ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಗುಸ್ಸಾ ಕರ್ನ. ಇದಕ್ಕೂ ಕೂಡ ಅದೇ ಆನ್ಸರ್ ಆಗಿರುತ್ತೆ. ಲಾಲ್ ಪೀಲಾ ಹೋನಾ ಗುಸ್ಸಾ ಕರ್ನ ಅಂತ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ಇನ್ನೊಂದು ಕ್ವಶನ್ ಇದೆ ನಿಮಗೆ, ಟಾಂಗ್ ಆಡಾನ ಅಂತ. ಯಾವುದೋ ಕೆಲಸವನ್ನು ನಾನೀಗ ಕೆಲಸ ಮಾಡ್ತಾಯಿರ್ತೀನಿ ಆಯಿತಾ, ಮಧ್ಯದಲ್ಲಿ ಬಂದು ಯಾರೋ ಒಂದು ನನಗೆ ಡಿಸ್ಟರ್ಬ್ ಮಾಡುವಂಥದ್ದನ್ನು ಟಾಂಗ್ ಆಡಾನ ಅಂತ ಕರಿತೀವಿ. ಈ ಟಾಂಗ್ ಆಡೋಣಕ್ಕೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನು ನಾವು ಬರಿಬೋದು ಅಂತ ಹೇಳಿದರೆ, ನಾವು ಈಗ ಇಂಗ್ಲೀಷಲ್ಲಿ ಹೇಳಿದೆ ನಿಮಗೆ ನಾನು ಡಿಸ್ಟರ್ಬ್ ಅಂತ. ಈ ಡಿಸ್ಟರ್ಬನ್ನು ಹಿಂದಿನಲ್ಲಿ ಏನಂತ ಹೇಳ್ತೀವಿ ನಾವು? ಬಾಧಾ ಡಾಲ್ನಾ ಅಂತ ಹೇಳ್ತೀವಿ. ಬಾಧಾ ಡಾಲ್ನಾ, ನಿಮ್ಮ ಕೆಲಸದಲ್ಲಿ ಅಡಚಣೆಯನ್ನು ಉಂಟು ಮಾಡುವುದು ಅಂತ ಕರಿತೇವೆ. ವೆರಿ ಈಸಿಯರ್ ದೆನ್ ಈಸಿ. ಬನ್ನಿ ಈಗ ನಾವು ಇನ್ನೊಂದು ಒಂದು ಕ್ವಶನನ್ನು ತೆಗೆದುಕೊಳ್ಳೋಣ ಆಯಿತಾ. ಮಕ್ಕಿ ಮಾರ್ನ ಅಂತ ಇದೆ ಆಯಿತಾ. ಮಕ್ಕಿ ಮಾರ್ನ ಅಂತ ಹೇಳಿದರೆ ಈಗ ಗುಡ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಮಕ್ಕಿ ಮಾರ್ನ ಅಂದರೆ ಏನು ಸೊಳ್ಳೆ ಹೊಡೆಯೋದಾ? ಹಾಗಲ್ಲ ಕಣ್ರಿ. ಮಕ್ಕಿ ಮಾರ್ನ ಅಂತ ಹೇಳಿದರೆ ಇಡೀ ದಿನ ಏನು ಕೆಲಸ ಇದ್ದಂಗೆ ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಮಮ್ಮನೋ ನಿಮ್ಮಪ್ಪನೋ ಏನು ಸೊಳ್ಳೆ ಹೊಡಿತಾ ಕೂತ್ಕೊಂಡಿದ್ದೀನೋ, ಹೋಗ ಎದ್ದು ಕೆಲಸಕ್ಕೆ ಅಂತಾರೆ. ವಾಟ್ ಡಸ್ ಇಟ್ ಮೀನ್? ಬೇಕಾರ ಬೈಟ್ನ ಅಂತ. ಬೇಕಾರ ಬೈಟ್ನ ಅಂದರೆ ಕೆಲಸ ಇಲ್ದಂಗೆ ಕೂತ್ಕೊಂಡಿರೋದನ್ನು ನಾವು ಏನಂತ ಕರಿತೀವಿ? ಮಕ್ಕಿ ಮಾರ್ನ ಅಂತ ಹಿಂದಿನಲ್ಲಿ ಹೇಳ್ತೇವೆ. ಕ್ಲಿಯರ್? ಪವರ್ ಕಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಆಯಿತಾ. ಇದು ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಈಸಿಲಿ ಯು ಕ್ಯಾನ್ ರೈಟ್ ಇಡಿಯಮ್ಸ್ ಅಂದರೆ ಅರ್ಥ ಆಯ್ತಲ್ವ. ಈಗ ಇದನ್ನು ನಾವು ಹಿಂದಿನಲ್ಲಿ ಮುಹಾವರೆ ಅಂತ ಕರಿತೀವಿ. ಪಾರ್ಟ್ ಎನಲ್ಲೇ ಬರುತ್ತೆ. ಈಗ ನೆಕ್ಸ್ಟ್ ಇರುವಂಥದ್ದು ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ನೀವು ಖುಷಿಯಾಗಿ ಇದನ್ನು ಕೂಡ ಕಲಿತೀರಾ 100% ಆಯಿತಾ. ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ಆಯಿತಾ. ನೋ ಬಡಿ ವಿಲ್ ಫೇಲ್ ಇನ್ ಹಿಂದಿ ಆ್ಯಂಡ್ ನೋ ಬಡಿ ವಿಲ್ ಗೆಟ್ ಲೆಸ್ ದ್ಯಾನ್ 70 ಮಾರ್ಕ್ಸ್ ಇನ್ ಹಿಂದಿ. ಯಾಕೆ ಸರ್ ಏನು ಹಿಂಗೆ ಹೇಳ್ತಾ ಇದ್ದೀರಾ ಅಂದರೆ 37 ಮಾರ್ಕ್ಸು ವಿತೌಟ್ ನಿಮ್ಮ ಏನಂತೀರ ತಾವುಗಳು, ವಿತೌಟ್ ಯುವರ್ ಲೆಸನ್
ಹೌದಲ್ಲ, ವಿತೌಟ್ ಯುವರ್ ಲೆಸನ್ಸ್, ವಿತೌಟ್ ಯುವರ್ ಟೆಕ್ಸ್ಟ್ ಬುಕ್ ವಿ ಆರ್ ಸ್ಕೋರಿಂಗ್ 37, ಒಂದು 10 MCQsನಲ್ಲಿ ಬಂದರೆ 47 ಮಾರ್ಕ್ಸ್ ಆಗಿಬಿಡ್ತು. ಒಂದು ಏನಂತೀರ ತಗೊಳ್ಳೋ ಅದೋ ಇದೋ ಇರುತ್ತೆ. ಬನ್ನಿ ಈಗ ನಾವು ಇನ್ನೊಂದು ಕ್ವಶನಿಗೆ ಹೋಗೋವ ಈಗ, ಆಯಿತಾ. ಕ್ವಶನ್ ನಂಬರ್ 34 ಮೈ ಡಿಯರ್ ಚಿಲ್ಡ್ರನ್. ಎಲ್ಲಿಗೆ ಹೋಗೋಣ ಈಗ? ಕ್ವಶನ್ ನಂಬರ್ 34. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ದಯವಿಟ್ಟು ತಕ್ಕಡಿ, ನಾನು ನಿಮಗೆಲ್ಲದೂ ಕೂಡ ಕಲಿಸಿ ಇವತ್ತು ಕೊಡ್ತೇನೆ. ಎರರ್ ಫೈಂಡಿಂಗ್ ಅಂತ ಇದೆ ನೋಡಿ. ಇಂಗ್ಲೀಷಲ್ಲಿ ನಾನು ಇಲ್ಲಿ ಬರೆದೆ. ಯಾಕೆ ಬರೆದೆ ಗೊತ್ತಾ? ಇಂಗ್ಲೀಷಲ್ಲಿ ಯಾಕೆ ಬರೀತಾ ಇದ್ದೀನಿ ಅಂದರೆ ನಿಮಗೆ ಹೌದು ನನಗೆ ಗೊತ್ತಲ್ಲ ಅಂತ ಅನಿಸ್ಲಿ ಅಂತ. ಇದನ್ನು ಹಿಂದಿನಲ್ಲಿ ವಾಕ್ಯ ಶುದ್ಧ ಕೀಜಿಯೇ ಅಂತ ಬರುತ್ತೆ. ವಾಕ್ಯ ಶುದ್ಧ ಕೀಜಿಯೇ ಅಂದರೆ ಇಂಗ್ಲೀಷಲ್ಲಿ ರೆಕ್ಟಿಫೈ ದಿ ಎರರ್, ರೆಕ್ಟಿಫೈ ದಿ ಗಿವನ್ ಸೆಂಟೆನ್ಸ್ ಅಂತ. ರೆಕ್ಟಿಫೈ ದಿ ಸೆಂಟೆನ್ಸ್ ಕ್ಲಿಯರ್ ಆ್ಯಂಡ್ ರೀರೈಟ್ ಇಟ್ ಅಂತ. ರೀರೈಟ್ ಅಂದ್ರೇನು? ಮತ್ತೆ ಸಂಪೂರ್ಣವಾಗಿ ಅದನ್ನು ಬರೆಯಿರಿ ಅಂತ. ಈಗ ನಾನು ನಿಮಗೆ ನೋಡಿ, ಈಗ ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೀನಿ, ಈಗ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ. ಬನ್ನಿ ಈಗ ನೋಡಿ, ರೆಕ್ಟಿಫೈ ದಿ ಎರರಲ್ಲಿ ಈಗ ಬನ್ನಿ, ಯಾರು ನೋಡಿ, ರಾಜ್ ಆಯಿತಾ. ನೋಡಿ, ರಾಜ್ ಡ್ಯಾಶ್ ಘರ್. ರಾಜ ಅನ್ನೋದು ದಿಸ್ ಈಸ್ ವಾಟ್? ದಿಸ್ ಈಸ್ ವಿಚ್ ಜೆಂಡರ್? ಮೇಲ್ ಜೆಂಡರ್. ಹಾಗಿದ್ದರೆ ಈಗ ನಿಮಗೆ ಕ್ವಶನ್ ಇದೆ, ರಾಜ್ ಕಿ ಘರ್ ಅಂತ ಇದೆ. ಈಗ ಈ ಕೊಟ್ಟಿರುವ ಸೆಂಟೆನ್ಸಲ್ಲಿ ಏನು ತಪ್ಪಿದೆ ಅಂತ ಕಂಡುಹಿಡಬೇಕು. ನೋಡಿ, ಕ್ವಶನ್ ನಂಬರ್ ಮೈ ಡಿಯರ್ ಚಿಲ್ಡ್ರನ್ 34 ಆಗಿರುತ್ತೆ. ಎರರ್ ಅಂತ ಹೇಳಿದರೆ ಅರ್ಥ ಆಗುತ್ತಲ್ವ? ಎರರ್ ಫೈಂಡಿಂಗ್, ರೆಕ್ಟಿಫೈ ದಿ ಎರರ್ ಅಂತ, ಆಯಿತಾ. ವಾಕ್ಯ ಶುದ್ಧ ಕೀಜಿ ಅಂತ ಹೇಳ್ತೀವಿ. 3 ಮಾರ್ಕ್ಸಿಗಿದೆ ಸರ್ ವಾಕ್ಯ ಶುದ್ಧ ಕೀಜಿಯೇ. ಎರರ್ ಫೈಂಡಿಂಗು ಕ್ವಶನ್ ನಂಬರ್ 34 3 ಮಾರ್ಕ್ಸಿಗಿದೆ. ಇಮ್ಯಾಜಿನ್ ಯೂರ್ ಸ್ವಲ್ಪ ಕಾಪಿ ಮಾಡಿ ಬರೆಯೋದು. ರಾಜು ಕರೆಕ್ಟಿದೆ, ಕೀ ಕರೆಕ್ಟಿದೆ, ಘರ್ ಕರೆಕ್ಟಿದೆ, ಎಲ್ಲ ಕರೆಕ್ಟಿದೆ ಅಂತ ಅನಿಸುತ್ತೆ. ಇದು ತಪ್ಪು. ಇಲ್ಲಿ ಎಕ್ಸಾಮಲ್ಲಿ ಏನು ಮಾಡಬೇಕು? ರಾಜ್ ಕಾ ಘರ್ ಅಂತ ಈ ರೀತಿಯಾಗಿ ತಾವುಗಳು ಬರಿಬೇಕು. ಇಷ್ಟೇ ಸರ್, ಮತ್ತೇನೂ ಇಲ್ಲ. ರೆಕ್ಟಿಫೈ ಏನು ಮಾಡಿದ್ರಿ? ಇದನ್ನು ಸರಿ ಮಾಡಿದ್ರಿ, ಇಷ್ಟೇ ಕೆಲಸ, ಆಯಿತಾ. ಅರ್ಥ ಆಗುತ್ತಲ್ವ? ನೋಡಿ, ಈಗ ಇನ್ನೊಂದು ಎಕ್ಸಾಂಪಲ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಲ್ಲಿಂದ ನಾನು ಈಗ ತೆಗೆದುಕೊಂಡು ನಿಮಗೆ ಅರ್ಥ ಮಾಡಿಸ್ತೇನೆ. ಯಾಕಂದರೆ ಓನ್ ಎಕ್ಸಾಂಪಲ್ಲಿಗೂ ನಿಮಗೆ ಕ್ವಶನ್ ಪೇಪರಲ್ಲಿ ಕಂಡಾಗ ಓಹೋ ಬಂತಲ್ವ. ವಾಕ್ಯ ಶುದ್ಧ ಕೀಜಿಯೇ ಇದೆ ಅಲ್ವಾ? ನೋಡಿ, ವಾಕ್ಯ ಶುದ್ಧ ಕೀಜಿಯೇ ಅದರಲ್ಲಿ ನೋಡಿ, ರಮೇಶ್ ನೋಡಿ ಎಲ್ಲಿದೆ ನೋಡಿ, ರಮೇಶ್ ಅವ್ರ ಸೀತಾ. ಇದನ್ನು ಕಲಿಸ್ಬಿಡ್ತೇನೆ ಕರೆಕ್ಟಾಗಿ ನೋಡಿ. ರಮೇಶ್ और सीता आयता बाजार रमेश और सीता बाजार जाती है ಅಂತ ಇದೆ. ಜಾತಿ ಹೈ ಅಂತ ಇದೆ ನೋಡಿ. ರಮೇಶ್ ಅವರ ಸೀತಾ ಬಾಜಾರ್ ಜಾತಿ ಹೈ ಅಂತ. ಈಗ ತಾನೇ ನಾನು ನಿಮಗೆ ಕ್ವಶನ್ ನಂಬರ್ 11ನಲ್ಲೂ ಕಲಿಸಿದೆ. ಹುಡುಗಿ ಬಂದಾಗ ತಿ ಅಂತ ಬರಬೇಕು, ಹುಡುಗ ಬಂದಾಗ ತ ಅಂತ ಬರಬೇಕು. ಅರ್ಥ ಆಗುತ್ತಲ್ವಾ? ಇಲ್ಲಿ ನಮಗೆ ಪ್ಲೂರಲ್ ಫಾರಮ್ ಇದೆ ನೋಡಿ, 2 ಹೆಸರುಗಳಿದ್ದಾವೆ. ಹಾಗಿದ್ರೆ ಇದು ನಮಗೆ ಪ್ಲೂರಲ್ ಫಾರಮ್, PLU or AL ಬಹುವಚನ ಅಂತ ಕರಿತೀವಿ. ಇಲ್ಲಿ ಬಹುವಚನ ಬಂದಾಗ ಇಲ್ಲಿ ಏನು ಬರಬೇಕು? ಇದು ತಪ್ಪು. ಇದಕ್ಕೆ ಜಾತೆ ಅಂತ ಆಗಬೇಕು, ಆಯಿತಾ. ಜಾತೆ ಹೈ ಅಂತ ಆಗಬೇಕು. ನೋಡಿ ಮಕ್ಕಳೇ, ಇಲ್ಲಿ ಲಾಸ್ಟಿಗೆ ಒಂದು ಲೈನ್ ಮುಗೀತು. ಸೇಮ್ ಆ್ಯಸ್ ಇಟ್ ಈಸ್ ಬರೆಯೋದು. ರಮೇಶ್ ನೋಡಿ, ಆಯಿತಾ. ರಮೇಶ್ ಅವ್ರ ಆಯಿತಾ. ಸೀತಾ ಬಾಜಾರ್ ಜಾತೆ ಹೈ ಅಂತ ನೋಡಿ. ತೇ ಇಂಡಿಕೇಟ್ಸ್, ತೇ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಇಬ್ಬರು ಇದ್ದಾರೆ ಇಲ್ಲಿ ಅಂತ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ನೋಡಿ, ಈಗ ನಾನು ಇಂಗ್ಲೀಷಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಬರೆದು ತೋರಿಸ್ತೇನೆ. ಹೂ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸಾಂಪಲ್ ಫಾರ್ ದೆಮ್ ದಿಸ್ ಈಸ್ ಏನು ನೋಡಿ. ಈಗ ರಮೇಶ್ and I are is going to movie. ಇದರಲ್ಲಿ ಏನು ತಪ್ಪು ಹೇಳಿ? ವರ್ಬು ತಪ್ಪು. ಯಾಕೆ? ರಮೇಶ್ ಮತ್ತು ನಾನು ಅಂತ ಇದೆ. ದಿಸ್ ಈಸ್ ರಾಂಗ್ ಮೈ ಡಿಯರ್ ಚಿಲ್ಡ್ರನ್. ಇನ್ಸ್ಟೆಡ್ ಆಫ್ ದಿಸ್ ಆರ್ ಶುಡ್ ಕಮ್. ಯಾಕೆಂದರೆ ದಿಸ್ ಈಸ್ ಪ್ಲೂರಲ್ ಫಾರಮ್. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ, ರಮೇಶ್ ಆ್ಯಂಡ್ ಸೀತಾ ಇಬ್ಬರು ಇದ್ದಾರೆ, ಬಹುವಚನ್. ಸೊ ಜಾತೆ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಈ ರೀತಿಯಾಗಿ ನಾನು 5 ಎಕ್ಸಾಂಪಲ್ ತಗೊಂಡ್ರೆ 1 ಗಂಟೆ ಆಗುತ್ತೆ ಸರ್. ಮೈ ಇಂಟೆನ್ಷನ್ ಈಸ್ ಟು ಟೀಚ್ ಯು ಎವ್ರಿಥಿಂಗ್ ಇನ್ 1 ಶಾರ್ಟ್ ವಿಡಿಯೋ. ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ? ಏನು ಡೌಟನ್ನು ಉಳಿಸ್ತಾ ಇಲ್ಲ ನಾನು. 3 ಮಾರ್ಕ್ಸ್ ಎರರ್ ಫೈಂಡಿಂಗ್ ಇದೆ ಮಕ್ಕಳೇ. ಈಸಿಯಾಗಿ ತಗೊಳ್ಳು, ಸ್ಕೋರ್ ಮಾಡ್ಬೋದು. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ 3 ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್. ಎರರ್ಸ್ ಅಂದರೆ ಅರ್ಥ ಇದಲ್ವಾ? ವಾಕ್ಯ ಶುದ್ಧ ಕೀಜಿ ಅಂದರೆ ಎರರ್ ಫೈಂಡಿಂಗ್. ಇದನ್ನು ನೀವು ಇಂಗ್ಲೀಷ್ ಎಕ್ಸಾಮಲ್ಲೂ ಬರ್ದಿರಾ, ಈಗಲೂ ಕೂಡ ಬರೀತೀರಾ. ಇಂಗ್ಲೀಷ್ ಎಕ್ಸಾಮಲ್ಲಿ ಚಿಲ್ಡ್ರನ್ ನೋಡಿ, ಚಿಲ್ಡ್ರನ್ಸ್
ಅಂತ ಬಂದಿತ್ತು, ಅದು ಚಿಲ್ಡ್ರನ್ ಅಂತ ಆಗಬೇಕಿತ್ತು, ಹೌದಲ್ವಾ? ಎ ಸನ್ ಅಂತ ಬಂದಿತ್ತು, ದಿ ಸನ್ ಅಂತ ಬರೆದ್ರಿ. ಇಷ್ಟಿಷ್ಟೇ ಡಿಫ್ರೆನ್ಸು, ಅದನ್ನೇ ವಾಕ್ಯ ಶುದ್ಧ ಕೀಜಿ ಅಂತ ಇದೆ. ಕ್ವಶನ್ ನಂಬರ್ 35ಗೆ ನಾನೀಗ ಪಿಚ್ ಆಗ್ತಾಯಿದ್ದೀನಿ ನೋಡಿ. ಕ್ವಶನ್ ನಂಬರ್ 35 ನಿಮಗೋಸ್ಕರ ಎಲ್ಲ ಬರ್ಕೊಂಡು ರೆಡಿ ಮಾಡಿದ್ದೀನಿ ಕೊಂಡ್ರು. ಕ್ವಶನ್ ನಂಬರ್ 35 ಅಷ್ಟು ಈಸಿ ಯಾವುದೂ ಅಲ್ಲ ಕೊಂಡ್ರು. ಟೆನ್ಸಸ್ ಬಗ್ಗೆ ಇದೆ. ಟೆನ್ಸಸ್ ಅಂದರೆ ಕಾಲ್ ಅಂತ, ಆಯಿತಾ? ಕಾಲವನ್ನು ಚೇಂಜ್ ಮಾಡುವಂಥದ್ದು ನೋಡಿ. ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಅಥವಾ ಫ್ಯೂಚರ್ ಟೆನ್ಸ್ ಆಗಿರ್ಬೋದು. ನೋಡಿ, ಇದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ. ಇದು ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೇನೆ. ನಿಮ್ಮ ಮಾಡಲ್ ಕ್ವಶನ್ ಪೇಪರನ್ನೇ ಓಪನ್ ಮಾಡ್ಕೊಂಡು ಅದೇ ಒಂದು ಎಕ್ಸಾಂಪಲ್ ತಗೊಂಡು ಸ್ವಲ್ಪ ಹೇಳ್ಕೊಡ್ತೇನೆ, ಆಯಿತಾ? ಸ್ವಲ್ಪ ಕೇಳಿ, ಜಾಸ್ತಿ ಬೇಡ. ಒಂದು ಸೆಂಟೆನ್ಸನ್ನು ಕೊಡ್ತಾರೆ ಇಂಗ್ಲೀಷಲ್ಲಿ, ಒಂದು ಎಕ್ಸಾಂಪಲನ್ನು ಕೊಟ್ಟು ಮುಂದೆ ಹೋಗ್ತೀನಿ ನಾನೀಗ. ನೋಡಿ, ಏನು ಕೊಡೋಣ ನಿಮಗೆ? ಐ ಆಮ್ ಪ್ಲೇಯಿಂಗ್ ಅಂತ ಇದೆ ಅನ್ಕೊಳ್ಳಿ. ಐ ಆಮ್ ಪ್ಲೇಯಿಂಗ್. ಇದನ್ನು ನಿಮಗೆ ಬ್ರ್ಯಾಕೆಟಲ್ಲಿ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಚೇಂಜ್ ಟು ಪಾಸ್ಟ್ ಟೆನ್ಸ್ ಅಂತ. ಪಾಸ್ಟ್ ಟೆನ್ಸ್ ಏನು ಮಾಡ್ತೀರಾ ನೀವು ಎಕ್ಸಾಮಲ್ಲಿ? ಐ ವಾಸ್ ಪ್ಲೇಯಿಂಗ್ ಅಂತ ಬರೀತೀರಾ, PLAYING. ಇಷ್ಟೇ ಸರ್, ಏನೂ ಇಲ್ಲ ಆನ್ಸರು. ಇದನ್ನು ಹಿಂದಿನಲ್ಲಿ ಈಗ ಹೇಳ್ಕೊಡ್ತೀನಿ ನೋಡಿ. ಈಗ ಭಾಳ ಈಸಿಯಾಗಿದೆ, ಇದೇನೂ ಇಲ್ಲ, ಆಯಿತಾ? ಕಾಲ್ ಬದಲಿಯೇ ಅಂತ, ಕಾಲ್, ಆಯಿತಾ? ಸೂಚನಾನುಸಾರ ಅಂತ ಇದೆ ನೋಡಿ. ಅದನ್ನು ಓದ್ತೀನಿ ಈಗ ನಾನು. ನಿನ್ನೆ ಲಿಖಿತ ಪ್ರಶ್ನೋं को ಸೂಚನಾ ಏನಿದು? ಸೂಚನಾನುಸಾರ ಬದಲಿಯೇ ಅಂತ ಇದೆ. ಸೂಚನೆ ಯಾವ ರೀತಿಯಾಗಿ ಅವರು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೋ ಆ ರೀತಿಯಾಗಿ ಬದಲಾವಣೆಯನ್ನು ಮಾಡಿ ಅಂತ. ಬಹಳ ಈಸಿ. ಐ ವಿಲ್ ರೈಟ್ ಒನ್ ಕ್ವಶನ್ ಆನ್ ಬೋರ್ಡ್ ನೋಡಿ. ಈಗ ಲಡ್ಕಾ ಆಯಿತಾ? ಏನಿದು? ಲಡ್ಕಾ ಒಂದು ಕ್ವಶನ್ ಏನಿದೆ? ಲಡ್ಕಾ ಕಾಮ್ ಕರ್ತಾ ಥಾ ಅಂತ ಇದೆ. ಲಡ್ಕಾ ಕಾಮ್ ಕರ್ತಾ ಥಾ. ಇದನ್ನು ನಾವು ಇದಕ್ಕೆ ಭವಿಷ್ಯಕಾಲ ಅಂದರೆ ಫ್ಯೂಚರ್ ಟೆನ್ಸಿಗೆ ಚೇಂಜ್ ಮಾಡಬೇಕು ಅಂತ. ಭವಿಷ್ಯಕಾಲ ಅಂದರೆ ಫ್ಯೂಚರು, ಒಂದು ನೋಡಿ, ವರ್ತಮಾನ ಕಾಲ ಅಂತ ಹೇಳಿದರೆ ಪ್ರೆಸೆಂಟು, ಭೂತಕಾಲ ಅಂತ ಹೇಳಿದರೆ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡೋದು. ಇದರಷ್ಟು ಈಸಿ ಯಾವುದಲ್ಲ ಕಣ್ರಿ. ಒಂದು ವರ್ಡ್ ರಿಪ್ಲೇಸ್ ಮಾಡಿದರೆ ಮುಗ್ದೇ ಹೋಯಿತು. ಎಲ್ಲಿ ತಪ್ಪಾಗಿರುತ್ತೆ ಅಂದರೆ ಒಂದು ನೌನಲ್ಲಿ ತಪ್ಪಾಗಿರುತ್ತೆ ಅಥವಾ ಒಂದು ವರ್ಬಲ್ಲೇ ತಪ್ಪಾಗಿರುತ್ತೆ. ಇದು ಬಿಟ್ಟರೆ ಎಲ್ಲೂ ತಪ್ಪಾಗಿರಲ್ಲ. ಬನ್ನಿ ಈಗ ಲಡ್ಕಾ ಕಾಮ್ ಇಷ್ಟೇ ಅಲ್ವಾ ಸೆಂಟೆನ್ಸು? ಒಮ್ಮೆ ಚೆಕ್ ಮಾಡ್ಕೊಂಬಿಡೋಣ ನೋಡಿ. ಲಡ್ಕಾ ಕಾಮ್ ಕರ್ತಾ ಥಾ ಅಂತ ಇದೆ. ಥಾ ಆದಮೇಲೆ ಒಂದು ಲೈನನ್ನು ಹಾಕಬೇಕು, ಮರ್ತೆ, ಆಯಿತಾ? ಈಗ ನೋಡಿ, ಈಗ ನಾನು ಏನು ಮಾಡಬೇಕು? ಫ್ಯೂಚರ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ಚೇಂಜ್ ಇಂಟು ಫ್ಯೂಚರ್ ಟೆನ್ಸ್ ನೋಡಿ. ಲಡ್ಕಾ ಕಾಮ್ ನೋಡಿ, ಕಾಮ್ ಫ್ಯೂಚರಲ್ಲಿ ಅಲ್ವಾ, ಹಾಗಾಗಿ ಅದನ್ನು ಏನಂತ ಬರೀತೀರಾ ತಾವುಗಳು? ಕರೇಗಾ ಅಂತ ಬರೀಬೇಕು. ಕರೇಗಾ ಅಂತ. ಇಷ್ಟೇ ರೀ, ಇಷ್ಟೇ, ಏನೂ ಇಲ್ಲ. ಮಾಡ್ತಾನೆ ಅಂತ ಹೇಳಿದರೆ ಫ್ಯೂಚರ್ ಟೆನ್ಸ್ ಅಂತ. ಥಾ ಅಂತ ಬಂದರೆ ಇದು ಭೂತಕಾಲ ಅಂತ. ಅರ್ಥ ಆಗುತ್ತಲ್ವ? ಈ ಕ್ವಶನ್ ಕೊಟ್ಟು ಇದನ್ನು ಬರೀರಿ ಅಂತಾರೆ, ಇದನ್ನು ಕೊಟ್ಟು ಇದನ್ನು ಬರೀರಿ ಅಂತಾರೆ, ಮತ್ತೇನೂ ಇಲ್ಲ. ಇನ್ನೊಂದು ಕ್ವಶನ್ ನಾನು ನಿಮಗೆ ಎಕ್ಸಾಂಪಲನ್ನು ತೋರಿಸ್ಕೊಡ್ತೇನೆ, ಇದು ಅರ್ಥ ಆಗುವ ರೀತಿಯಲ್ಲಿ, ಆಯಿತಾ? ಕಾಲ ಬದಲಿಯೇ ಅಂತ ಇದು, ಆಯಿತಾ? ಸೂಚನಾನುಸಾರ ಕಾಲನ ಬದಲಾವಣೆಯನ್ನು ಮಾಡಿ. ಒನ್ ಮೋರ್ ಸೆಂಟೆನ್ಸ್ ಇದೆ. ಶೀಲಾನೇ ಆಮ್ ಖಾಯ. ನೋಡಿ, ಸೆಂಟೆನ್ಸ್ ಕರೆಕ್ಟಾಗಿದೆ, ಆದರೆ ನೀವು ವರ್ತಮಾನ ಕಾಲಕ್ಕೆ ಇದನ್ನು ಚೇಂಜ್ ಮಾಡಬೇಕು ಅಂತ ಇದೆ. ಏನು ಕ್ವಶನು? ಶೀಲಾನೇ ಆಮ್ ಏನಿದು? ಖಾಯ ಅಂತ. ವರ್ತಮಾನ ಅಂತ ಹೇಳಿದರೆ ನಡೀತಾ ಇರಬೇಕು. ಶೀಲಾ ಆಮ್ ಖಾ ರಹಿ ಥಿ ಅಂತ ಬರೀಬೇಕು. ಇಷ್ಟೇ, ಆಯಿತಾ? ಖಾ ರಹಿ ಥಿ ಅಂತ ಬರೆದ್ರೆ ಮುಗೀತು. ದಿಸ್ ಈಸ್ ಫಾರ್ ನೋಡಿ ಟೆನ್ಸಸ್. ಕ್ವಶನ್ ನಂಬರ್ 35 3 ಮಾರ್ಕ್ಸಿಗೆ ಕಣ್ರಿ. ಇಷ್ಟು ಈಸಿ ಅಲ್ವಾ? ಈಗ ತಾನೇ ಹೇಳ್ಕೊಟ್ಟಲ್ವಾ? ಅಷ್ಟು ಈಸಿಯಾಗಿ ಇರುವಂಥದ್ದು. ಪ್ಲೀಸ್ ಕೀಪ್ 3 ಮಾಡಲ್ ಕ್ವಶನ್ ಪೇಪರ್ಸ್ ವಿತ್ ಯು. ಈ ವಿಡಿಯೋ ಆದ ತಕ್ಷಣ ಕುತ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ದಯವಿಟ್ಟು 3 ಮಾಡಲ್ ಕ್ವಶನ್ ಪೇಪರನ್ನು ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಸ್ವಲ್ಪ ಬೇಕಾದ್ರೆ ರಿವೈಂಡ್ ಮಾಡಿ ಮತ್ತೆ ಅದನ್ನು ಮಾಡಿ. ಗೊತ್ತಾಗಲಿಲ್ವಾ? ಮತ್ತೆ ಯಾಕಂದರೆ ಫಸ್ಟ್ ನೀವು ಯಾಕೆ ತಪ್ಪು ಬರೀತಿದ್ದಾರೆ ಅಂದರೆ ಯು ಆರ್ ನಾಟ್ ರೀಡಿಂಗ್ ಮೇನ್ ಹೆಡಿಂಗ್. ವೈ ಯು ಆರ್ ನಾಟ್ ಗೆಟಿಂಗ್ ಔಟ್ ಆಫ್ ಔಟ್ ಮಾರ್ಕ್ಸ್ ಇನ್ ಗ್ರಾಮರ್ ಇನ್ ಹಿಂದಿ ಅಂತ ಹೇಳಿದರೆ, ಬಿಕಾಸ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಟು ಡೂ ಅಂತ. ವಿಲೋಮ್ ಅಂತ ಬರುತ್ತೆ. ವಿಲೋಮ್ ಅಂದರೆ ಏನೋ ಕೊಟ್ಟುಬಿಟ್ರಲ್ಲ, ವಿರುದ್ಧ ಪದ ಅಂತ, ಆಪೋಸಿಟ್ ವರ್ಡ್ಸ್ ಅಂತ, ಆ್ಯಂಟೋನಿಮ್ಸ್ ಅಂತ. ಇದು ಗೊತ್ತಾಗಬೇಕು. ಗೊತ್ತಾದರೆ ನೀವೇನು ಬೇಕಾದ್ರೆ ಬರೆದಿದ್ದೀರ, ನನಗೆ ಗೊತ್ತು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಬನ್ನಿ ಈಗ ಕ್ವಶನ್ ನಂಬರ್ 36 ಕಡೆಗೆ ಹೋಗೋಣ. ಇಷ್ಟು ಈಸಿ ಯಾವುದೂ ಅಲ್ಲ ಸರ್. ಇದು ಕೂಡ ನಿಮಗೆ 3 ಮಾರ್ಕ್ಸಿಗಿದೆ. 3 ಮಾರ್ಕ್ಸಿಗಿದೆ. ಏನು ಗೊತ್ತಾ? ಜೆಂಡರ್ ಅಂತ ನಾನು ಒಂದೇ ವರ್ಡಲ್ಲಿ ಬರಿತೀನಿ. ಜೆಂಡರ್ ಅಂದರೆ ಏನು ಗೊತ್ತಾ? ಹಿಂದಿನಲ್ಲಿ ಕ್ವಶನ್ ನಂಬರ್ 36 ಲಿಂಗ್ ಬದಲಿಯೇ ಅಂತ. ಲಿಂಗ್ ಬದಲಿಯೇ ಅಂದರೆ ಇಂಗ್ಲೀಷಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸರ್. ಬಾಯ್ ಅಂತ ಬಂದರೆ ಏನಂತ ಬರಿತೀರಾ? ಗರ್ಲ್ ಅಂತ ಬರಿತೀರಾ. ಇಷ್ಟೇ ಸರ್. ಇದೇ ಇಂಗ್ಲೀಷಲ್ಲಿ ಈಗ ನಾನು ಇದೇ ಹಿಂದಿನಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಇರೋದನ್ನೇ ತಗೊಂಡು ನಾನು ನಿಮಗೆ ಪ್ರಾಕ್ಟೀಸನ್ನು ಮಾಡಿಸ್ತೇನೆ. ಎಲ್ಲಿದೆ ರೀ ಕ್ವಶನ್ ನಂಬರ್?
ಬಂತಾ? ಲಿಂಗ ಬದಲಿಯೇ ಹಾಂ ನೋಡಿ ಈಗ ಆಯಿತಾ, ಎಲ್ಲಿದೆ? ಹಾಂ ಎಲ್ಲಿದೆಯಪ್ಪ? ಹಾಂ ದೂದ್ ವಾಲಾ ಅಂತ ಇದೆ ಒಂದು ಕ್ವಶನ್ ನಿಮಗೆ ನೋಡಿ ಆಯಿತಾ. ದೂದ್ ಎಲ್ಲಿದೆಯಪ್ಪ? ದೂದ್ ವಾಲಾ ಅಂತ ನೋಡಿ. ದೂದ್ ವಾಲಾ ಅಂದರೆ ನೋಡಿ ಸರ್, ಇದು ನಿಮಗೆ ನೋಡಿ ಲಿಂಗ ಬದಲಿ ಅಂದರೆ ಜೆಂಡರ್ ಅಂತ, ಜೆಂಡರನ್ನು ಚೇಂಜ್ ಮಾಡುವಂಥದ್ದು ಅಂತ. ಹುಡುಗಿ ಕೊಟ್ಟು ಹುಡುಗ ಬರೀರಿ, ಹುಡುಗ ಕೊಟ್ಟು ಹುಡುಗಿ ಬರೀರಿ ಅಂತ ಅಂದರೆ ಜೆಂಡರ್. ನೋಡಿ ಪುರುಷ್ ಅಂತ ಇರುತ್ತೆ, ಏನಂತ ಬರೀತೀರಾ ಕಮೆಂಟ್ ಮಾಡಿ. ಹುಡುಗ ಇದ್ದರೆ ನೋಡಿ ಲಡ್ಕಿ ಲಡ್ಕ, ಪುರುಷ್ ಏನು ಬರೀತೀರಾ ಅಂತ, ಕವಿ ಏನು ಬರೀತೀರಾ ಅಂತ, ಹೌದಲ್ವಾ? ಕವಯಿತ್ರಿ ಅಂತ ನೋಡಿ, ಭಾಳ ಈಸಿ. ಕವಿ ಅಂತ ಹೇಳಿದರೆ ಹುಡುಗ ಮೇಲ್ ಜೆಂಡರು, ಅದನ್ನು ಆಪೋಸಿಟ್ ಜೆಂಡರು ಹುಡುಗಿ ಮಾಡಬೇಕು. ಕವಿ ಇತ್ರಿ ಅಲ್ಲ, ಕವಯಿತ್ರಿ ಅಂತ ಬರಿತೀರಾ. ನೆಕ್ಸ್ಟು ಪುರುಷ್ ಅಂದೆ, ಅದಕ್ಕೆ ಸ್ತ್ರೀ ಅಂತ ಬರಿತೀರಾ, ಆಪೋಸಿಟ್ ಜೆಂಡರ್. ಈಗ ನೋಡಿ ದೂದ್ ವಾಲಾ ಅಂತ ಇದೆ, ನಾನು ನಿಮಗೆ ಅವಾಗಿಂದ ಹೇಳ್ಕೊಡ್ತಾ ಇದ್ದೀನಿ. ಹುಡುಗಿ ಬಂದುಬಿಟ್ರೆ ಮೇಲ್ಗಡೆ ಹಿಂಗೆ ಹಾಕ್ರೋ ಅಂತ ಮುಗೀತು. ದಿಸ್ ಈಸ್ ಅವರ್ ಆನ್ಸರ್ ಈಸ್ ನೋಡಿ ದೂದ್ ವಾಲಿ ಅಂತ, ಇಷ್ಟೇ ಸರ್. ದಿಸ್ ಈಸ್ ಅವರ್ ಆನ್ಸರ್. ಇದು ನಿಮಗೆ 3 ಮಾರ್ಕ್ಸಿಗಿದೆ. 3 ಮಾರ್ಕ್ಸಿಗಿದೆ ಅಂದರೆ ಇಮ್ಯಾಜಿನ್. ಇನ್ನೊಂದು ಕ್ವಶನ್ ಬೇಕಾದ್ರೆ ನಾನು ತಗೊತೀನಿ ನಿಮಗೆ ಈಗ ಆಯಿತಾ. ಏನಿದು? ಹಾಂ ಯಾವುದು ಇದು? ಪಾಸ್ಟ್ ಫ್ಯೂಚರ್ ಆಯ್ತಲ್ವಾ? ಕ್ವಶನ್ ನಂಬರ್ 35 ಮುಗೀತು. ಕ್ವಶನ್ ನಂಬರ್ ಎಲ್ಲಿಗಾಯಿತು? ಜೆಂಡರ್ ಮುಗೀತು. ಕ್ವಶನ್ ನಂಬರ್ 37 ಮೈ ಡಿಯರ್ ಚಿಲ್ಡ್ರನ್, 37 ಎಷ್ಟು ಈಸಿ ಇದೆ ಗೊತ್ತಾ? ನೋಡಿ ಅನೇಕ ಏನಿದು? ಅನೇಕ ಶಬ್ದಕ್ಕೆ ಏಕ್ ಶಬ್ದ ಲಿಖಿಯೇ ಅಂತ. ಇದನ್ನು ಇಂಗ್ಲೀಷಲ್ಲಿ ಎಷ್ಟು ಈಸಿಯಾಗಿ ಹೇಳ್ತೀವಿ ನಾವು? 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ. ನೋಡಿ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಯಾವುದು? ಕ್ವಶನ್ ನಂಬರು 34 ಸರ್. ಎಷ್ಟು ಈಸಿಯಾಗಿದೆ ಗೊತ್ತಾ? ಇದು ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗಿದೆ? 3 ಮಾರ್ಕ್ಸ್ ಸಿಗಿದೆ. ಪ್ರತಿಯೊಂದು ಇವತ್ತು ಮಾಡ್ತಾಯಿದ್ದೀನಿ 3 ಮಾರ್ಕ್ಸ್ ಸಿಗಿದೆ. ಈಸಿಯಾಗಿ ಕಾಪಿ ಮಾಡಿ ಬರೆಯುವಂಥದ್ದು. ಅನೇಕ ಶಬ್ದಕ್ಕೆ ಏಕ ಶಬ್ದ ಲಿಖಿಯೇ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಅನೇಕ ಶಬ್ದಕ್ಕೆ ಏಕ ಶಬ್ದ ಲಿಖಿಯೇ ನಿಮ್ಮ ಎಕ್ಸಾಮಲ್ಲಿ ಏನು ಬಂದಿತ್ತು ಅಂತ ನೋಡೋಣ. ಈಗ ಅನೇಕ ಶಬ್ದಕ್ಕೆ ಏಕ ಶಬ್ದ ಲಿಖಿಯೇ ನೋಡಿ. ನೋಡಿ ಜೋ ಛಿಪಾಯ ಜಾ ಸಕೆ, ಯಾವುದನ್ನು ನಾವು ಬಚ್ಚಿಟ್ಟುಕೊಳ್ಳಬಹುದು ಅದನ್ನು ಏನಂತ ಕರಿಬೇಕು? ಜೋ ಛಿಪಾಯ ಜಾ ಸಕೆ, ಅದನ್ನು ನಾವು ಆಯಿತಾ ಗೌಪನೀಯ ಅಂತ ಕರಿತೀವಿ. ಗೌಪನೀಯ ನೋಡಿ ಈಗ ಬರೆದು ತೋರಿಸ್ತೀನಿ. ಈಗ ಅದನ್ನು ಹೇಗೆ ಬರಿತೀರಾ ಅಂತ ಹೇಳಿದರೆ ನೋಡಿ ಗೌಪನೀಯ ಅಂತ ಆಯಿತಾ. ಇದೇ ಆನ್ಸರ್. ಇಷ್ಟು ಬರೆದ್ರೆ 1 ಮಾರ್ಕ್ಸು ಸರ್. ಕ್ವಶನ್ ನಂಬರ್ 37 ಏನು ಮಾಡ್ತಾ ಇದ್ದೀವಿ ಗೊತ್ತಾ? 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಆಯಿತಾ. ಫುಲ್ಲು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಓದ್ಕೋಬೇಕು, ಅದನ್ನು ಬರೆಯುವಂಥದ್ದು ಅಷ್ಟೇ. ಈಗ ಎಕ್ಸಾಂಪಲ್ಲು ಆಯಿತಾ, ನಮ್ಮ ಏನಂತೀರ ತಾವುಗಳು ಕಷ್ಟ ಸುಖಗಳಲ್ಲಿ ಭಾಗಿಯಾಗುವವನು ಅಷ್ಟೇ, ಮತ್ತೇನು ಇರಲ್ಲ ಮುಂದೆ. ಯಾರು ಅಂತ ಹೇಳಿದರೆ ಮಿತ್ರ ಅಂತ ಬರೀಬೇಕು. ಮಿತ್ ಅಂದರೆ ದೋಸ್ತ್ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. 1 ಮೋರ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ ಅನೇಕ ಶಬ್ದಕ್ಕೆ ಲಿಯೇ ಏಕ ಶಬ್ದ ಲಿಖಿಯೇ. ನೋಡಿ ಜಾನನೆ ಕಿ ಇಚ್ಛಾ ರಖನೆ ವಾಲಾ ಅಂತ ಇದೆ ಆಯಿತಾ. ಅಂದರೆ ತಿಳಿದುಕೊಳ್ಳಲು ಬಯಸುವನು, ಸದಾ ಜ್ಞಾನವನ್ನು ಪಡೆದುಕೊಳ್ಳಲು ಬಯಸುವನು. ಅದನ್ನು ನಾವು ಏನಂತ ಕರಿತೀವಿ? ವಿಜ್ಞಾನ ಅಂತ ಕರಿತೀವಿ ಆಯಿತಾ. ವಿಜ್ಞಾಸು ಅಂತ ಆಯಿತಾ. ನೆಕ್ಸ್ಟ್ ಒನ್ ಏನಿದೆ? ಅವಸರಕ್ಕೆ ಅನುಸಾರ ಬದಲ್ ಜಾನೆ ವಾಲಾ. ನೋಡಿ ಅಂದರೆ ಟೈಮ್ ಬಂದಂಗೆ ಹೇಗೆ ಚೇಂಜ್ ಆಗಿಬಿಡ್ತಾರೋ ಅವನಿಗೆ ನಾವು ಅವಸರವಾದಿ ಅಂತ ಕರಿತೀವಿ. ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳೋರು ದಯವಿಟ್ಟು ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಜೊತೆಗೆ ಒಂದು ಏನಂತೀರ, ಇದು ಅಭ್ಯಾಸ ಪುಸ್ತಕ ಅಂತ ಕೊಟ್ಟಿದ್ದಾರೆ. 100% 98% ಆಲ್ ಗ್ರಾಮರ್ ವಿಲ್ ಕಮ್ ಫ್ರಮ್ ಯುವರ್ ಅಭ್ಯಾಸ ಪುಸ್ತಕ ಆಯಿತಾ. ಅಭ್ಯಾಸ ಪುಸ್ತಕ ಅಂತ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ನಿಮಗೆ, ಒಂದು ವರ್ಕ್ ಬುಕ್ ರೀತಿಯಲ್ಲಿ. ಅದರಿಂದನೇ 100% ಎಲ್ಲ ಗ್ರಾಮರ್ ಬರುವಂಥದ್ದು. ಪ್ಲೀಸ್ ಪ್ರಾಕ್ಟೀಸ್ ದಟ್ ಬುಕ್. 37 ಮಾರ್ಕ್ಸ್ ಬರುತ್ತೆ ಆಯಿತಾ. 1 ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಇವೆಲ್ಲ ಆಗಿರ್ಬೋದು. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, 38 ಕ್ವಶನ್ ನಂಬರನ್ನು ನೋಡ್ತಾ ಹೋಗೋಣ. ಈಗ ನಾವು ಇದರಷ್ಟು ಈಸಿ ಯಾವುದಲ್ಲ ಸರ್. 38 ಮೇನ್ ಕ್ವಶನ್ ಕಲಿಬೇಕು ಅಂದರೆ ಇಂಗ್ಲೀಷ್ ಬೇಕೇ ಬೇಕು. ಯಾಕೆ ಗೊತ್ತಾ? 38 ಮೇನ್ ಕ್ವಶನಲ್ಲಿ ಏನಂತ ಇದೆ? ನಿನ್ನಲಿಖಿತ ಶಬ್ದಕ್ಕೆ ಸಾಥ ನೋಡಿ ಉಪಸರ್ಗ ಅಂತ ಇದೆ. ಉಪಸರ್ಗ ಅಂತ ಹೇಳಿದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಉಪಸರ್ಗ ಇದನ್ನು ಉಪಸರ್ಗ ಅಂತ ಕರಿತೀವಿ. ಹೆಂಗಪ್ಪ ಬರೆಯೋದು ನೋಡಿ? ಉಪಸರ್ಗ ಅಂತ ಹೇಳಿದರೆ ಏನು ಗೊತ್ತಾ? 38 ಮೇನ್ ಕ್ವಶನ್ ಏನು ಗೊತ್ತಾ? ನೋಡಿ ಪ್ರಿಫಿಕ್ಸ್ ಇದನ್ನು ನಾನು ನಿಮಗೆ ಕಲಿಸಿದ್ದೀನಿ ಇಂಗ್ಲೀಷಲ್ಲಿ ಹೇಳಿ ಕಲಿಸಿದ್ದೀನಿ. ನೋಡ್ರೋ
ಹ್ಯಾಪಿ ಅಂತ ಕೊಟ್ಟರೆ 100% ಪ್ರಿಫಿಕ್ಸ್ ಅಂದರೆ ಫಸ್ಟಿಗೆ ಜೋಡಿಸ್ಬೇಕು. ಫಸ್ಟ್ ಅಂತ ಅನ್ ಅಂತ ಜೋಡಿಸಿ ನೋಡಿ. ಅನ್ ಇಸ್ ದ ಏನಿಲ್ಲಿ ಉಪಸರ್ಗ ಅಂತ. ಕ್ಲಿಯರ್ ನೋಡಿ ಎಷ್ಟು ಈಸಿಯಾಗಿದೆ. ಹ್ಯಾಪಿ ಅನ್ಹ್ಯಾಪಿ ಅನ್ನುವಂಥದ್ದು ಆನ್ಸರ್. ಇಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಕ್ವಶನ್ ಓದ್ತೀನಿ ನೋಡಿ. ಈಗ ನಿಮ್ಮ ಗ್ರಾಮರ್ ಯಾವುದು, ನಿಮ್ಮ ಮಾಡಲ್ 1, ಮಾಡಲ್ 2, ಮಾಡಲ್ 3ನಲ್ಲಿ ಎಲ್ಲದೂ ಕೂಡ ಉಪಸರ್ಗ ಅಂತ ಕೊಟ್ಟಿದ್ದಾರೆ. ಮಕ್ಕಳಿಗೆ ಗೊತ್ತೇ ಆಗ್ತಾ ಇಲ್ಲ ಪ್ರಿಫಿಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಆಯಿತಾ, ಡು ಅಂತ ಎಕ್ಸಾಮಲ್ಲಿ ಬಂದಿದೆ. ಇದನ್ನು ಪ್ರಿಫಿಕ್ಸ್ ಮಾಡಿ ಅಂದರೆ ನಾವೇನು ಮಾಡ್ತೀವಿ? ಅಂಡು ಅಂತ ಬರಿತೀವಿ. ಇಲ್ಲಿ ಉಪಸರ್ಗ ಅಂದರೆ ಯಾವುದು ಗೊತ್ತಾ? ಪ್ರಿಫಿಕ್ಸ್ ಅನ್ ಅನ್ನುವಂಥದ್ದು. ಇಷ್ಟೇ ಸರ್, ಬಹಳ ಈಸಿಯಾಗಿ ಅದನ್ನು ಹಿಂದಿನಲ್ಲಿ ಬರೆಯೋಣ. ಈಗ ಬನ್ನಿ. ಈಗ ಆಯಿತಾ, ಉಪಸರ್ಗ ಅಂದರೆ ಅರ್ಥ ಆಯ್ತಲ್ವಾ? ಪ್ರಿಫಿಕ್ಸ್ ಅಂತ. ಇದು ಕೂಡ ನಿಮಗೆ ಎಷ್ಟು ಮಾರ್ಕ್ಸಿಗಿದೆ ಇದು ಉಪಸರ್ಗು ನಿಮ್ಗೆ ಎಲ್ಲರಿಗೂ ಕೂಡ 2 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇದೆ. ನಾಳೆ ಬರುತ್ತೆ. ಪ್ರತಿಯೊಬ್ಬರು ಕೂಡ ಬರದೇ ಬರೀತೀರಾ ಆಯಿತಾ? ಈ ವಿಡಿಯೋಯಿಂದ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ ನೋಡಿ. ಈಗ ನಾನು ಒಂದು ಕ್ವಶನ್ನು ಮಾಡಲ್ 1ನಿಂದ ತೆಗೆದುಕೊಂಡಿದ್ದೇನೆ. ಮಾನ್ ಅಂತ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಮೂಲ ಏನು ವರ್ಡ್ ಅಂತ ಕರಿತೀವಿ, ಬೇಸಿಕ್ ವರ್ಡ್ ಅಂತ. ಯಾವ್ದು ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಮಾನ್ ಅಂತ ಕೊಟ್ಟಿದ್ದಾರೆ. ಇದನ್ನು ತಗೊಳ್ಳು. ಈಗ ಸಮ್ಮಾನ್ ಅಂತ ಬರೀತಾರೆ ನೋಡಿ. ಸಮ್ಮಾನ್ ಅಂತ. ಇಷ್ಟೇ ಸರ್ ಆನ್ಸರು. ಇದು ಕ್ವಶನಲ್ಲಿ ಇದ್ದಿದ್ದು ತಗೊಳ್ಳು. ಇದನ್ನು ಜೋಡಿಸಿದ್ರಿ. ಅರ್ಥ ಆಯ್ತಲ್ವಾ? ನೋಡಿ ಸಮ್ಮಾನ್ ಅಂತ. ಇಷ್ಟೇ, ಮತ್ತೇನೂ ಇಲ್ಲ. ಮುಂಚೆ ಫಸ್ಟಿಗೆ ಇದನ್ನು ಜೋಡಿಸಿದರೆ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಪ್ರಿಫಿಕ್ಸ್ ಅಂತ. ಅದನ್ನು ಉಪಸರ್ಗ ಅಂತ ಕರಿತೀವಿ ಆಯಿತಾ? ಉಪಸರ್ಗ ಅಂತ ಹೇಳ್ತೀವಿ. ಯಾವುದಕ್ಕೆ? ಫಸ್ಟಿಗೆ ಜೋಡಿಸಿದರೆ. ಒನ್ ಮೋರ್ ಕ್ವಶನ್ ಇದೆ. ಯಾವುದು ನೋಡಿ? ಪುತ್ರ ಅಂತ ಕೊಟ್ಟಿದ್ದಾರೆ. ಪುತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ತಗೊಳ್ಳು ಸು ಅಂತ ಸೇರಿಸ್ಕೊಂಡು ಕ್ವಶನಲ್ಲಿ ಇರೋದನ್ನೇ ಸುಪುತ್ರ ಅಂತ ಬರಿಬೋದು ಅಷ್ಟೇ. ನೋಡಿ ಎಲ್ಲದಕ್ಕೂ ಇದನ್ನು ಸೇರಿಸ್ಬೇಕು ಅಂತಲ್ಲ ನೋಡಿ. ಒಂದು ಕಡೆ ಸು ಅಂತ ಬಂತು, ಒಂದು ಕಡೆ ಸಾ ಅಂತ ಬಂತು. ಹಾಗೆ ಆಯಿತಾ, ವರ್ಡಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷಲ್ಲಿ ಹೇಳಿದೆ ಹ್ಯಾಪಿಗೆ ಅನ್ಹ್ಯಾಪಿ ಅಂತ, ಹೌದಲ್ವ? ಅಡ್ವಾಂಟೇಜಿಗೆ ಡಿಸ್ಅಡ್ವಾಂಟೇಜ್ ಅಂತ ಬಂತು ನೋಡಿ. ಅಲ್ಲಿ ಅನ್ ಅಂತ ಬಳಸಿದ್ವಿ, ಇಲ್ಲಿ ಡಿಸ್ ಅಂತ ಬಳಸಿದ್ವಿ ಆಯಿತಾ? ಉಪಸರ್ಗ ಈಸ್ ವೆರಿ ಡೆಡ್ ಈಸಿ ಮ್ಯಾನ್. ಒನ್ ಮೋರ್ ಕ್ವಶನ್ ಈಸ್ ದರ್ ಇನ್ ಯುವರ್ ತಡಿ. ಇನ್ನೊಂದು ಕ್ವಶನ್ ಇರಬೇಕು ಅಲ್ವಾ? ಅಷ್ಟೇ ಎರಡೇ ಅಲ್ವಾ? 2 ಮಾರ್ಕ್ಸ್ ಸಿಗೋದು, ಮುಗೀತು. ಈಗ ನೋಡಿ ಇದಂತೂ ಭಾಳ ಈಸಿ. ಕ್ವಶನ್ ನಂಬರ್ 39 ಇದಕ್ಕೆ ಆಪೋಸಿಟು. ಏನು ರೀ ಅದು? ಕ್ವಶನ್ ನಂಬರ್ 39 ನಿನ್ನಲ್ಲಿಗೆ ಶಬ್ದೋं कैसे प्रत्यय अलग करके लिखिए ना. ಇದು ಕ್ವಶನ್ ನಂಬರ್ 39 ಏನಿದೆ? ಪ್ರತ್ಯಯ ಅಲಗ್ ಕರ್ಕೆ ಲಿಖಿಯೆ ಅಂತ ಇದೆ. ಭಾಳ ಈಸಿ ನೋಡಿ. ಇಲ್ಲಿ ಪ್ರತ್ಯಯ ಹೆಂಗಪ್ಪ ಬರೆಯೋದು? ಪ್ರತ್ಯಯ ಆಯಿತಾ? ಪ್ರತ್ಯಯ ಅಂದರೆ ಏನು ಗೊತ್ತಾ? ಅದು ಕೂಡ ಭಾಳ ಈಸಿ, ಡೆಡ್ ಈಸಿ ಮೈ ಡಿಯರ್ ಚಿಲ್ಡ್ರನ್. ಪ್ರತ್ಯಯ ಅಲಗ್ ಕರ್ಕೆ ಲಿಖಿ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಕೊಟ್ಟುಬಿಡ್ತೀನಿ ಆಯಿತಾ? ನೋಡಿ ಈಗ ಬನ್ನಿ, ಏನು ಕೊಡೋಣ ಎಕ್ಸಾಂಪಲ್ ನಿಮಗೆ? ಹಾಂ, MEANING ಮೀನಿಂಗ್ಫುಲ್ ಅಂತ ಒಂದು ವರ್ಡ್ ಇದೆ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆದರೆ ಎಕ್ಸಾಮ್ ಗಿಚ್ಚಿ ನಿಮ್ಮದು. ಮೀನಿಂಗ್ಫುಲ್ ಅಂತ ವರ್ಡ್ ಇದೆ. ಈಗ ನನಗೇನು ಕೊಟ್ಟಿದ್ದಾರೆ? ಪ್ರತ್ಯಯ ಅಲಗ್ ಕರ್ಕೆ ಲಿಖಿ ಅಂತ. ನಾನು ಎಕ್ಸಾಮಲ್ಲಿ ಈ ರೀತಿಯಾಗಿ ಬರಿಬೇಕು. ಮೀನಿಂಗ್ ಪ್ಲಸ್ ಫುಲ್ ಅಂತ ಬರಿಬೇಕು. ಇದಕ್ಕೆ ಅಂಡರ್ಲೈನ್ ಹಾಕಬೇಕು. ಇದನ್ನೇ ನಾವು ಪ್ರತ್ಯಯ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ನಾವು ಸಫಿಕ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಸಫಿಕ್ಸ್ ಅಂತ ಕರಿತೀವಿ. ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ವೆರಿ ಗುಡ್. ಒಂದು ಎಕ್ಸಾಂಪಲ್ ಈಸ್ ಎನಫ್ ಇನ್ ಇಂಗ್ಲೀಷ್. ಇದನ್ನು ಈಗ ಹಿಂದಿನಲ್ಲಿ ನಾನು ನಿಮಗೆ ಮಾಡಲ್ 1 ಕ್ವಶನ್ ಪೇಪರಲ್ಲಿ ಏನು ಬಂದಿದೆ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ. ಮಾಡಲ್ 1 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 39 2 ಮಾರ್ಕ್ಸಿಗಿದೆ. निम्नलिखित शब्दों के ನೋಡಿ ಶಬ್ದೋं में से ಪ್ರತ್ಯಯ ಅಲಗ್ ಕರ್ಕೆ ಲಿಖೆ. ಅಲಗ್ ಕರ್ಕೆ ಲಿಖೆ ಅಂದರೆ ಸಪ್ರೇಟ್ ಮಾಡಿ ಬರೆಯಿರಿ ಅಂತ. ಅಲಗ್ ಏನು ಮಾಡಬೇಕು? ಏನು ಕೊಟ್ಟಿದ್ದಾರೆ ಇವರು ನೋಡೋಣ. ಗಹರಾಯಿ ಅಂತ ಕೊಟ್ಟಿದ್ದಾರೆ. ಡೀಪ್ ಅಂತ ನೋಡಿ. ಗ ರ ಆಯಿತಾ? ಹೇಗಪ್ಪ? ಗಹರಾಯಿ ಅಲ್ವಾ? ಗಹರಾಯಿ ನೋಡಿ. ಗಹರಾಯಿ ಅಂತ ಕೊಟ್ಟಿದ್ದಾರೆ. ನೀವು ಎಕ್ಸಾಮಲ್ಲಿ ಗ ಹ ರಾ ಅಂತ ಬರೆದು ಪ್ಲಸ್ ಅಂತ ಹಾಕಿ ಇ ಅಂತ ಬರೀರಿ. ಇದಕ್ಕೆ ಅಂಡರ್ಲೈನ್ ಹಾಕಬೇಕು. ನೆನಪಿರಲಿ, ದಿಸ್ ಈಸ್ ಯುವರ್ ಆನ್ಸರ್. ಯು ಮಸ್ಟ್ ಆ್ಯಂಡ್ ಶುಡ್. ಅದಕ್ಕೆ ಇರೋದೇ ಹಾಗೆ प्रत्येक अलग करके लिख के उसको क्या करना है? अंडरलाइन डालना है. दैट ಈಸ್ ಎನಫ್. ಹೋಪ್ ಯು ಅಂಡರ್ಸ್ಟುಡ್ ಮ್ಯಾನ್. ಲಾಸ್ಟಿಗೆ ಬರುತ್ತಲ್ವಾ ಅದೇ ಕಂಟ್ರಿ, ಮತ್ತೇನೂ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ ಆಯಿತಾ? ಸಾಮಾಜಿಕ್ ಅಂತ ಇದೆ. ಇದನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೇನೆ ನೋಡಿ. ಈಗ ಎಷ್ಟು ಈಸಿಯಾಗಿದೆ. ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯುವರ್ ಕ್ವಶನ್ ನಂಬರ್ 39. ಸಾಮಾಜಿಕ್ ಅಂತ ಇದೆ. ಸಾ ಮಾ ನೋಡಿ ಏನಿದೆಪ್ಪ ಇದು? ಜಿಕ್ ಅಲ್ವಾ? ಜಿಕ್. ಸಾಮಾಜಿಕ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ ಮಕ್ಕಳೇ. ಸಾಮಾಜಿಕಿಗೆ ತಗೊಳ್ಳಿ ಏನು ಮಾಡ್ತೀರಾ ಈಗ? ಸಾ ಮಾ ಅಂತ ಬರೆದು ಆಯಿತಾ? ಹಾಂ, ಸಮಾಜ್ ಪ್ಲಸ್ ಇಕ್
ನೋಡಿ ಸಮಾಜ್ ಪ್ಲಸ್ ಇಕ್, ಇಲ್ಲಿ ಪ್ರತ್ಯಯ ಯಾವುದು ಕಮೆಂಟ್ ಮಾಡ್ತೀರಲ್ವಾ, ನಾನು ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೀನಿ. ಆವಾಗೇ ಗೊತ್ತಾಗೋದು ನನ್ನ ಮಕ್ಕಳು ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅಂತ. ಇಷ್ಟೊಂದು ಮಾಡ್ತಾ ಇರೋದು ನಿಮಗಾಗಿಯೇ ಮಕ್ಕಳೇ. ಇಫ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ಆನ್ಸರ್ ಹೆಂಗೆ ಬರೀತೀರಾ ಅಂತ. ಕ್ವಶನು ಭಾಳ ಈಸಿ ನೋಡಿ. ಕ್ವಶನ್ ನಂಬರ್ 38 ಪ್ರಿಫಿಕ್ಸು, ಕ್ವಶನ್ ನಂಬರ್ 39 ಸಫಿಕ್ಸು. ಇಲ್ಲಿ ಸಫಿಕ್ಸ್ ಮಾಡಿರಿ ಅಂತ ಕೊಡ್ತಾಯಿಲ್ಲ, ಸಫಿಕ್ಸ್ ವರ್ಡ್ ಅವರೇ ಕೊಡ್ತಾಯಿದ್ದಾರೆ. ಸಫಿಕ್ಸನ್ನು ಸಪ್ರೇಟ್ ಮಾಡಿ ಅಂಡರ್ಲೈನ್ ಹಾಕಿ ಅಂತ. ಸಫಿಕ್ಸ್ ಅಂತ ಹೇಳಿದರೆ ಪ್ರತ್ಯಯ ಆಯಿತಾ. ನೆಕ್ಸ್ಟು ಇನ್ನೊಂದು ಯಾವುದು ಮತ್ತೆ ನೋಡಿದ್ರಿ ಇವರಿಗೆ ಕ್ವಶನ್ ನಂಬರ್ 39 ಮುಗೀತಲ್ವಾ, ಮುಗೀತು ನೋಡಿ ಸರ್, ಭಾಳ ಈಸಿಯಾಗಿದೆ. ಇನ್ನೊಂದು ನಿಮಗೆ ಲಾಸ್ಟ್ 2 ನಿಮಿಷ ಕೊಟ್ಬಿಡಿ ಸಾಕು. ಕ್ವಶನ್ ನಂಬರ್ 39 ಆಯಿತು. ಈಗ ಕ್ವಶನ್ ನಂಬರ್ 40ನಲ್ಲಿ ಇದ್ದೀನಿ. ಯಾಕೆ ಸರ್ ಇಷ್ಟು ಖುಷಿಯಾಗಿದ್ದೀರಾ ಅಂತ, ಮುಗದೇ ಹೋಯಿತು. ಏನು ಗೊತ್ತಾ, ಕ್ವಶನ್ ನಂಬರ್ 40 ಹೇಳ್ತೀನಿ ನೋಡಿ. ಅನ್ಸೀನ್ ಪ್ಯಾಸೇಜ್ ಅಂತ ಒಂದು ನಿಮಗೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಪ್ಯಾಸೇಜ್ ಅಂದರೆ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಓದ್ಕೊಂಡು ಖುಷಿಯಾಗಿ ಕಥೆಯನ್ನು 4 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಕಾಪಿ ಮಾಡಿ ಬರೆದುಬಿಡಿ, ಮುಗೀತು. 4 ಮಾರ್ಕ್ಸು ಬಂತು ಸರ್, 4 ಮಾರ್ಕ್ಸು. ಕ್ಲಿಯರ್ ಆಲ್ ಆಫ್ ಯು ನೋಡಿ. ಇದಕ್ಕೆ 5 ಮಾರ್ಕ್ಸು, 5 ಮಾರ್ಕ್ಸು, 3 ಮಾರ್ಕ್ಸು, 3 ಮಾರ್ಕ್ಸು, 3 ಮಾರ್ಕ್ಸು, 3 ಮಾರ್ಕ್ಸು, 2 ಮಾರ್ಕ್ಸು, 2 ಮಾರ್ಕ್ಸು. ವಿತೌಟ್ ರೀಡಿಂಗ್ ಎನಿ ಪೋಯಮ್ಸ್, ವಿತೌಟ್ ರೀಡಿಂಗ್ ಎನಿ ಪ್ರೋಸ್ ಪಾರ್ಟ್, ವಿತೌಟ್ ರೀಡಿಂಗ್ ಎನಿ ಟೆಕ್ಸ್ಟ್ ಬುಕ್, ಯು ಆರ್ ಸ್ಕೋರಿಂಗ್ ದೀಸ್ ಮೆನಿ ಮಾರ್ಕ್ಸ್. ನೆಕ್ಸ್ಟ್ ಒನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 41 ನೋಡಿ. ಏನಿದೆ ನಿಮಗೆ ಒಂದು ಎಸ್ಸೆ ಬರೀಬೇಕು, ಅದೇ ಅಥವಾ ಆರ್ ಅಂತ ಕೊಟ್ಟು ಒಂದು ಲೆಟರ್ ರೈಟಿಂಗ್ ಅಂತ ಕೊಡ್ತಾರೆ. ಈ ಲೆಟರ್ ರೈಟಿಂಗಾಗಿ ಆಯಿತಾ, ಇಫ್ ಯು ಆರ್ ವೆರಿ ಗುಡ್ ಇನ್ ಹಿಂದಿ, ಇಫ್ ಯು ಆರ್ ವೆರಿ ಗುಡ್ ಇನ್ ಗ್ರಾಮರ್, ಇಫ್ ಯು ಆರ್ ವೆರಿ ಗುಡ್ ಇನ್ ಸೆಂಟೆನ್ಸ್ ಸ್ಟ್ರಕ್ಚರ್, ಯು ಕ್ಯಾನ್ ಗೋ ವಿತ್ ಎಸ್ಸೆ ರೈಟಿಂಗ್. ಇಫ್ ಯು ಆರ್ ವೆರಿ ಬ್ಯಾಡ್ ಪ್ಲೀಸ್ ಗೋ ವಿತ್ ಲೆಟರ್ ರೈಟಿಂಗ್, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇದಕ್ಕೂ ಕೂಡ 4 ಮಾರ್ಕ್ಸ್ ಇದೆ. ಕ್ಲಿಯರ್. ಈಗ ಉಳಿದಿರುವಂಥದ್ದು ಏನು ಗೊತ್ತಾ, ಈಗ ಕ್ವಶನ್ ನಂಬರ್ 42 ಇದು ಕೂಡ ನಿಮಗೆ ಎಷ್ಟು ಮಾರ್ಕ್ಸಿಗಿದ್ದೀರಿ, 3 ಮಾರ್ಕ್ಸಿಗೆ ಬರುತ್ತೆ. ಕ್ವಶನ್ ನಂಬರ್ 42 ಮಕ್ಕಳೇ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 42 ಟ್ರಾನ್ಸ್ಲೇಟ್ ಅಂತ, ಅನುವಾದ್ ಕೀಜಿಯೆ ಅಂತ, ಟ್ರಾನ್ಸ್ಲೇಟ್ ಅಂತ. ದೋಸ್ ಹೂ ಆರ್ ಕನ್ನಡ ಮೀಡಿಯಮ್ ಅಂತೂ ಗೆದ್ದು ಬಿಟ್ರಿ. ಕನ್ನಡ ಮೀಡಿಯಮ್ ಯಾರಾದರೂ ಇದ್ದರೆ, ಕನ್ನಡ ಹುಡುಗರು ಮಾತಾಡೋರು, ಕನ್ನಡ ಅರ್ಥ ಆಗುತ್ತೆ ಅಂದವರು, ಯಾಕಂದರೆ ಅಲ್ಲಿ ಕನ್ನಡದಲ್ಲೂ ಕೂಡ ಕೊಟ್ಟಿರ್ತಾರೆ, ಇಂಗ್ಲೀಷಲ್ಲೂ ಇರುತ್ತೆ. ಎರಡೂ ಕೂಡ ಓದ್ಕೊಂಡು ತಾವುಗಳು ಏನು ಮಾಡಬೇಕು ಅಂದರೆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡುವ ಸಮಯದಲ್ಲಿ ಇಫ್ ಯು ಫೈಂಡ್ ಡಿಫಿಕಲ್ಟ್ ಟು ಟ್ರಾನ್ಸ್ಲೇಟ್ ಇನ್ ಹಿಂದಿ, ಮೈ ಸಜೆಷನ್ ಈಸ್ ರೀಡ್ ಕನ್ನಡ. ಕನ್ನಡದಲ್ಲಿ ಹೆಂಗಿರುತ್ತೋ ಹಾಗೆ ಬರೆಯೋದು. ಇಂಗ್ಲೀಷಲ್ಲಿ ಓದ್ಕೊಂಡು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಸೆಂಟೆನ್ಸು. ನೋಡಿ, ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಬೋರ್ಡ್ ಮೇಲೆ. ಲಾಸ್ಟ್ ಎಕ್ಸಾಂಪಲ್ ಮೈ ಡಿಯರ್ ಚಿಲ್ಡ್ರನ್, ಲಾಸ್ಟ್ ಎಕ್ಸಾಂಪಲ್. ಬೇಜಾರಾಗಬಾರ್ದು ಯಾರು ಕೂಡ. ಲಾಸ್ಟ್ ಎಕ್ಸಾಂಪಲ್ ಆಯಿತಾ. ಏನಂತೀರ ತಾವುಗಳು, ಯಾವುದದು ಟ್ರಾನ್ಸ್ಲೇಟ್ ಅಲ್ವಾ. ಎಲ್ಲಿದೆ ಮಾಡಲ್ 1 ಕ್ವಶನ್ ಪೇಪರಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಲಾಸ್ಟ್ ಇಯರು ಎಲ್ಲೋ ಬಂತು. ಎಲ್ಲಿದೆ, ಎಸ್, ನೋಡಿ. ಡಿಡ್ ಐ ಹರ್ಟ್ ಯು ಅಂತ ಇದೆ ನೋಡಿ. ಡಿಡ್ ಐ ಹರ್ಟ್ ಯು, ಡಿಡ್ ಐ ಹರ್ಟ್ ಯು ಕ್ವಶನ್ ಮಾರ್ಕ್ ಇದೆ. ಇದೇ ಕನ್ನಡದಲ್ಲಿ ಏನಂತ ಇದೆ ಗೊತ್ತಾ, ನಾನು ನೋಡಿ ನಿನ್ನ ಮನಸ್ಸನ್ನು ಆಯಿತಾ, ನಿನ್ನ ಮನಸ್ಸನ್ನು ನೋಯಿ ಆಯಿತಾ, ನೋಯಿಸಿದ್ದೇನೆ ಅಂತ ಇದೆ. ಈಗ ಎರಡೂ ಓದ್ಕೊಂಡು ತಾವುಗಳು ಹಿಂದಿನಲ್ಲಿ ಎಕ್ಸಾಮಲ್ಲಿ ಬರೀಬೇಕು. ಇದನ್ನು ಓದ್ಕೊಂಡು ಚೆನ್ನಾಗಿ ಬರಿಬೋದು, ಇದನ್ನು ಓದ್ಕೊಂಡು ಚೆನ್ನಾಗಿ ಬರೀಬೋದು ಅಂತ ನಾನೇ ನಿಮಗೆ ಈಗ ಕಲಿಸ್ಕೊಡ್ತೇನೆ. ಎಲ್ಲಿದೆಯಪ್ಪ, ಏನಿದು, ನಾನು ನಿನ್ನ ಮನಸ್ಸನ್ನು ನೋಡಿ ಆಯಿತಾ. ಕ್ಯಾ ಮೈನೆ ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಹಾಗಾಗಿ ಕ್ಯಾ ಅಂತ ಸ್ಟಾರ್ಟ್ ಆಗಬೇಕು. ಆ ಕ್ಯಾ ಯಾವ ರೀತಿಯಾಗಿ ಬರೀತೀರಾ ಅರ್ಥ ಆಗಬಾರ್ದು. ಯಾ ನೋಡಿ, ಕ್ಯಾ ಮೈನೆ ನೋಡಿ, ಮೈನೆ ಇಷ್ಟೇ ಸರ್ ಎಕ್ಸಾಮಲ್ಲಿ ನೋಡಿ. ಮೈನೆ ಅಂತ ಹೇಳಿದರೆ ನಾನು ಅಂತ ಇಲ್ಲೇ ಇದೆ, ಮುಗೀತು ನೋಡಿ. ಕ್ಯಾ ಮೈನೆ ತುಮ್ಹೆ ನೋಡಿ, ಎಲ್ಲಿದೆಪ್ಪ, ತು ಈ ರೀತಿಯಾಗಿ ಬರೋದು. ತುಮ್ಹೆ ಸ್ವಲ್ಪ ಸ್ಪೆಲ್ಲಿಂಗ್ ಕಲಿಬೇಕು ಕಂಡ್ರೋ, ಭಾಳ ದಿನ ಆದರೆ ನಮ್ಮಂಗಾಗ್ಬಿಡ್ತೀರ ಆಯಿತಾ. ನೋಡಿ, ನಾನು ನಿನ್ನ ಮನಸ್ಸನ್ನು ನೋಡಿ, ಕ್ಯಾ ಮೈನೆ ತುಮ್ಹೆ ಇಲ್ಲಿವರೆಗೂ ಆಯಿತು ಆಯಿತಾ. ಇಷ್ಟೇ ಈಗ ಬರಿಬೇಕಾಗಿರೋದು. ಮನಸ್ಸನ್ನು ಅಂತ ಏನಂತ ಇದೆ ನೋಡಿ, ಮನಸ್ಸು ಅನ್ನಲಿಕ್ಕೆ ಇಲ್ಲಿ ದುಃಖ ಅಂತ ಬರುತ್ತೆ, ದುಃಖ ಅಂತ. ಇದನ್ನು ತಾವುಗಳು ಕಲಿಬೇಕು, ದುಃಖ ಸ್ಪೆಲ್ಲಿಂಗ್ ಆಯಿತಾ. ದುಃಖ ಮುಗೀತು, ಮನಸ್ಸಿಗೆ ದುಃಖ ಅಂತ ಬರೆದ್ರಿ. ನೋಯಿಸಿದ್ದೇನೆ ಅಂತ ತಗೊಳ್ಳು ಹಿಂದಿನಲ್ಲಿ ಬರಿಬೇಕು. ಪಹುಚಾಯ ಅಂತ, ಪಹು ಆಯಿತಾ, ಎಲ್ಲಿದೆಪ್ಪ, ಚಾಯ ಅಂತ ಮುಗೀತು ಇಲ್ಲಿಗೆ. ಇಷ್ಟು ಬರೆದುಬಿಟ್ರೆ ಇಂಥವು 3 ಬರುತ್ತೆ ನಿಮಗೆ. ಇವೆಲ್ಲವೂ ಪ್ರಾಕ್ಟೀಸ್ ಆಗಬೇಕು ಅಂದರೆ, ಸರ್ ನಾನು ಎಲ್ಲಿಂದ ಪ್ರಾಕ್ಟೀಸ್ ಮಾಡಲಿ, ಹೇಗೆ ಮಾಡಲಿ, ಈಗಲೂ ಕೂಡ ಅರ್ಥ ಆಗ್ತಾಯಿಲ್ಲ ಅಂದರೆ ನಾನು ಹೇಳಿದ್ನಲ್ವ, ಏನದು ಅಭ್ಯಾಸ ಪುಸ್ತಕ ಅಂತ ನಿಮಗೊಂದು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಜೊತೆ. ದಯವಿಟ್ಟು ಇಫ್ ಯು ಫೋಕಸ್ ಆನ್ ದೋಸ್ ಕ್ವಶನ್ಸ್
ಶೂರ್ 90% ಆಲ್ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದೇರ್, ಅಲ್ಲಿಂದನೇ ಬರುತ್ತೆ. ಮುಹಾವರೆಗಳು 2 ಪಾಠಗಳಿಂದ ಬರುತ್ತೆ. ಒಂದು ನಿಮಗೆ ಏನಂತೀರ ತಾವುಗಳು 2 ಚಾಪ್ಟರ್ಸಿಂದ ಮುಹಾವರೆ ಬರುತ್ತೆ, ಇನ್ನೊಂದು ಔಟ್ಸೈಡ್ ಟೆಕ್ಸ್ಟಿಂದ ಬರುತ್ತೆ. ಕ್ಲಿಯರ್. ಕ್ವಶನ್ ನಂಬರ್ 11 ಅಂತೂ ಈಗ ಕಲಿಸ್ಕೊಟ್ಬಿಟ್ಟಿದ್ದೀನಿ. ಹುಡುಗ ಇದ್ದರೆ ಕಾ ಯೂಸ್ ಮಾಡಿ, ಹುಡುಗಿ ಇದ್ದರೆ ಕಿ ಯೂಸ್ ಮಾಡಿ, ಹಾಗೂ ಬಹುವಚನ ಇದ್ದರೆ ಕೆ ಅಂತ ಯೂಸ್ ಮಾಡಿ ಆರಾಮಾಗಿ ಬರಿಬೋದು. ಅದಾದಮೇಲೆ ಇದು ಸಫಿಕ್ಸು ಕ್ವಶನ್ ನಂಬರ್ 39. ಅದಾದಮೇಲೆ ಕ್ವಶನ್ ನಂಬರ್ 38 ಪ್ರಿಫಿಕ್ಸ್ ಆಗಿರುತ್ತೆ. ಇದು ಒನ್ ವರ್ಡ್ ಆನ್ಸರ್, ಬಹಳ ಈಸಿ. ಜೆಂಡರನ್ನು ಬದಲಿಯೇ ಅಂತ ಇದೆ. ನಾನು ಹೇಳಿದ್ನಲ್ಲ, ಪುರುಷ್ ಅಂತ ಕೊಟ್ಟರೆ ಸ್ತ್ರೀ ಅಂತ ಬರೆಯೋದು, ಲಡ್ಕ ಅಂತ ಕೊಟ್ಟರೆ ಲಡ್ಕಿ ಅಂತ ಬರೆಯೋದು, ಭೈಸಾ ಅಂತ ಕೇಳಿದರೆ ಏನು ಬರೀತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್, ಯಾಕಂದರೆ ಎಕ್ಸಾಮಲ್ಲಿ ಬಂದಿದೆ, ಟೆನ್ಸಸ್ಸನ್ನು ಬದಲಿಸುವಂಥದ್ದು. ಟೆನ್ಸಸ್ ಅಂತ ಹೇಳಿದರೆ ನೋಡಿ, ಐ ಆಮ್ ಹ್ಯಾಪಿ ಅಂತ ಹೇಳಿದರೆ ಐ ವಾಸ್ ಹ್ಯಾಪಿ ಅಂತ ಬರೆಯೋದು. ಅಂದರೆ ಅರ್ಥ ಆಗುತ್ತಲ್ವ. ಟೆನ್ಸಸ್ ಅಂತ ಹೇಳಿದರೆ ಭವಿಷ್ಯತ್ ಕಾಲ ಕೊಟ್ಟರೆ ತಾವುಗಳು ಅದನ್ನು ಏನಂತೀರ ತಾವುಗಳು ಭೂತಕಾಲಿಗೆ ಬದಲಾವಣೆ ಮಾಡುವಂಥದ್ದು. ಇದನ್ನೇ ಇರುವಂಥದ್ದು. ವೆರಿ ಡೆಡ್ ಈಸಿ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಎಕ್ಸಾಮ್ ಆದ ತಕ್ಷಣ ಖುಷಿಯಾಗಿ ಬರೀರಿ. ಈ ವಿಡಿಯೋ ನೋಡಿದ ತಕ್ಷಣ ಸುಮ್ಮನೆ ಬಿಟ್ಟರೆ ಏನೂ ಸಿಗಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಫುಲ್ ಹಿಂದಿಗೆ ಬೇಕಾಗಿರುವ ಮೆಟೀರಿಯಲ್ಲು ರೆಡಿ ಇರುತ್ತೆ. ಹೋಗಿ ಏನು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಸಲ ಈ ವಿಡಿಯೋ ನೋಡೋರು ಕೂಡ ಇರ್ತಾರೆ. 3 ಮಾಡಲ್ ಕ್ವಶನ್ ಪೇಪರ್, 3 ಆನ್ಸರ್ಸ್ ರೆಡಿ ಇರುತ್ತೆ. 2 ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್, 2 ಕೀ ಆನ್ಸರ್ಸ್ ರೆಡಿ ಇರುತ್ತೆ. 3 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ ರೆಡಿ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. 80 ಔಟ್ ಆಫ್ 80 ಫಿಕ್ಸು. ನಾಳೆ ಸರ್ ನನಗೆ ಲಾಂಗ್ ಕ್ವಶನ್ಸು ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಈಗ ಕೇಳಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಕೂಡ ಈ ಗ್ರಾಮರ್ ಅರ್ಥ ಆಗಿಲ್ಲ ಅಂದರೆ 3 ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೈಯಿಂದ ಬರೆದು ತೋರಿಸಿರುವಂಥದ್ದು. ಅದು ಇನ್ನು ಸ್ವಲ್ಪ ಅರ್ಥ ಆಗ್ಬೋದೇನೋ ಅಂತ. ಹೌದಲ್ವ. ಎಲ್ಲರಿಗೂ ಕೂಡ ಇದೇ ವಿಡಿಯೋ ಇಷ್ಟ ಆಗಬೇಕು ಅಂತ ಇಲ್ಲ. ದಯವಿಟ್ಟು ಟುಡೇ ಇಸ್ ದ ಲಾಸ್ಟ್ ಡೇ ಟು ಡೂ ರಿವಿಷನ್. ಇದು ರಿವಿಷನ್ ಕ್ಲಾಸ್ ನಡೀತಾ ಇದೆ ಅಂದ್ಕೊಳ್ಳಿ. ಡಿಸ್ಪ್ಲೇ ಇಟ್, ಸಿಟ್ ವಿತ್ ಯುವರ್ ಮಾಡಲ್ ಕ್ವಶನ್ ಪೇಪರ್, ಟೇಕ್ ಪೆನ್ ಆ್ಯಂಡ್ ಪೇಪರ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ನಾನು ಹೇಳ್ತೀನಲ್ವ, ಇವೆಲ್ಲ ಚಿಂದಿ ಉಡಾಯಿಸಿಬಿಡ್ತೀರಾ ನೀವು. ನಾಳೆ ನಕ್ಕಂತ ಬರ್ತೀರಾ. ದಿಸ್ ಈಸ್ ಅ ಸಫಿಕ್ಸ್, ದಿಸ್ ಈಸ್ ಪ್ರಿಫಿಕ್ಸ್, ದಿಸ್ ಈಸ್ ಒನ್ ವರ್ಡ್ ಆನ್ಸರ್, ದಿಸ್ ಈಸ್ ಆಪೋಸಿಟ್ ಜೆಂಡರ್, ದಿಸ್ ಒನ್ ಈಸ್ ಚೇಂಜ್ ದ ಟೆನ್ಸಸಸ್, ದಿಸ್ ಒನ್ ಈಸ್ ರೆಕ್ಟಿಫೈ ದಿ ಎರರ್, ದಿಸ್ ಒನ್ ಈಸ್ ವಾಟ್ ಇಡಿಯಮ್ಸ್. ಹೌದಲ್ವಾ. ನೋಡಿ, ಲಾಲ್ ಪಿಲಾ ಹೋನಾ ಅಂತ, ಲಾಲ್ ಪಿನಾ ಹೋನಾ ಅಂದರೆ ಗುಸ್ಸಾ ಕರ್ನಾ ಅಂತ, ಚಿಡ್ಚಿಡಾನ ಅಂದರೂ ಗುಸ್ಸಾ ಕರ್ನಾ ಅಂತ. ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಮಕ್ಕಿ ಮಾರ್ನ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಂಡು ಕೆಲಸದಿಂದ ಕೂತ್ಕೊಂಡವನೇ ಅಂತ, ಬೇಕಾರ್ ಬೈಟ್ನಾ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.